सरस्वती देवी गौरवाणी प्रचारिणी निर्विशेष शून्यवादी पाश्चात्य देशधारिणी वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। So 4.7 or 4.8? 4.7 ಆಗಿತ್ತು ಪ್ರಭುಜಿ. ಲಾಸ್ಟ್ ಟೈಮ್ 7 ಆಯ್ತಲ್ಲ, ಆಯ್ತು ಪ್ರಭುಜಿ. ಬ್ರಹ್ಮದು ಕಾಲ ಎಲ್ಲ ಡಿಸ್ಕಸ್ ಮಾಡಿದ್ವಿ. 4.8 ಮಾಡೋಣ. ಪರಿತ್ರಾಣಾಯ ಸಾಧೂನಾಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ विनाशाय च दुष्कृताम् ಸಂಸ್ಥಾಪನಾರ್ಥಾಯ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸಂಭವಾಮಿ ಯುಗೆ ಯುಗೆ. ಪರಿತ್ರಾಣಾಯ ಪರಿತ್ರಾಣಾಯ ಸಾಧೂನಾಂ सम्भवामि युगे युगे। परित्राणाय साधूनां ವಿನಾಶಾಯ ಚ ದುಷ್ಕೃತಾಂ ವಿನಾಶಾಯ ಚ विनाशाय च ದುಷ್ಕೃತಾಂ दुष्कृताम् ಧರ್ಮ ಸಂಸ್ಥಾಪನಾರ್ಥಾಯ ಧರ್ಮ ಸಂಸ್ಥಾಪನಾರ್ಥಾಯ धर्मसंस्थापनार्थाय ಭವಾಮಿ ಯುಗೆ ಯುಗೆ. सम्भवामि ಸಂಭವಾಮಿ युगे ಯುಗೆ युगे। ಯುಗೆ. ಪರಿತ್ರಾಣಾಯ ಸಾಧೂನಾಂ ಪರಿತ್ರಾಣಾಯ परित्राणाय ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ विनाशाय च ವಿನಾಶಾಯ ಚ दुष्कृताम् ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. सम्भवामि ಸಂಭವಾಮಿ युगे ಯುಗೆ ಯುಗೆ. युगे। Can you read translation? ಅನುವಾದ. ಎಸ್ ಪ್ರಭು. ಅನುವಾದ: ಸಜ್ಜನರನ್ನು ರಕ್ಷಿಸುವುದಕ್ಕಾಗಿಯೂ ದುಷ್ಟರನ್ನು ನಾಶ ಮಾಡುವುದಕ್ಕಾಗಿಯೂ ಮತ್ತು ಧರ್ಮದ ತತ್ವಗಳನ್ನು ಮತ್ತೆ ಸ್ಥಾಪಿಸುವುದಕ್ಕಾಗಿಯೂ ನಾನು ಪ್ರತಿಯುಗದಲ್ಲಿ ಅವತರಿಸುತ್ತೇನೆ. ವೆರಿ ಫೇಮಸ್ ಶ್ಲೋಕ. ಪರಿತ್ರಾಣಾಯ ಸಾಧುನಾಂ, ಸಾಧುಗಳನ್ನ ರಕ್ಷಿಸಲು, ಭಕ್ತರ ರಕ್ಷಣೆ ಮಾಡೋದು. ವಿನಾಶಾಯ ದುಷ್ಕೃತಾಂ, ದುಷ್ಕೃತ ಅಂದ್ರೆ ಕೆಟ್ಟವರಿಗೆ ಶಿಕ್ಷೆಯನ್ನು ಕೊಡೋದು, ನಾಶ ಮಾಡೋದು. ಧರ್ಮವನ್ನು ಸಂಸ್ಥಾಪನ ಮಾಡೋದು, ಧರ್ಮ ಸಂಸ್ಥಾಪನ ಅರ್ಥಾಯ. ಸಂಭವಾಮಿ, ನಾನು ಬರ್ತೀನಿ, ಅವತರಿಸುತ್ತೇನೆ, ಪ್ರಕಟವಾಗುತ್ತೇನೆ. ಯುಗೆ ಯುಗೆ, ಪ್ರತಿಯುಗದಲ್ಲೂ ಕೂಡ ಪ್ರಕಟನಾಗುತ್ತೇನೆ. ಕಲಿಯುಗ, ದ್ವಾಪರಯುಗ, ತ್ರೇತಾಯುಗ, ಸತ್ಯಯುಗ, ಎಲ್ಲ ಯುಗಗಳಲ್ಲಿ ನಾನು ಪ್ರಕಟನಾಗುತ್ತೇನೆ ಅಂತ ಹೇಳಲಾಗಿದೆ. ಸೊ ದಿಸ್ ವೆರಿ ಫೇಮಸ್ ವರ್ಸ್. ಕೃಷ್ಣ ಟೆಲ್ಸ್ ಅಬೌಟ್, ಕೃಷ್ಣ ತನ್ನ ಅವತಾರಕ್ಕೆ ಕಾರಣವನ್ನ ಇಲ್ಲಿ ಹೇಳ್ತಾರೆ. ಓಕೆ, ಭಾಗವತೋತ್ಯ. ಎಸ್ ಪ್ರಭು. ಭಾವಾರ್ಥ: ಭಗವದ್ಗೀತೆಯ ಪ್ರಕಾರ ಸಾಧು ಎಂದರೆ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು. ಒಬ್ಬ ವ್ಯಕ್ತಿಯು ಅಧರ್ಮಿ ಎಂದು ಕಾಣಬಹುದು, ಆದರೆ ಅವನಿಗೆ ಕೃಷ್ಣ ಪ್ರಜ್ಞೆಯ ಅರ್ಹತೆಗಳು ಸಂಪೂರ್ಣವಾಗಿ ಇದ್ದರೆ ಅವನು ಸಾಧು ಎಂದೇ ಅರ್ಥ ಮಾಡಿಕೊಳ್ಳಬೇಕು. ದುಷ್ಕೃತಾಂ ಎನ್ನುವ ಪದವು ಕೃಷ್ಣ ಪ್ರಜ್ಞೆಗೆ ಲಕ್ಷ್ಯ ಕೊಡುವವರಿಗೆ ಅನ್ವಯಿಸುತ್ತದೆ. ಇಂತಹ ದುಷ್ಟರು ಅಥವಾ ದುಷ್ಕೃತಾಂ ಆದವರನ್ನು ಅವರು ಐಹಿಕ ವಿದ್ಯೆಯಿಂದ ಭೂಷಿತರಾಗಿದ್ದರೂ ಮೂರ್ಖರು ಮತ್ತು ನರಾಧಮರು ಎಂದು ವರ್ಣಿಸಿದೆ. 100ಕ್ಕೆ 100ರಷ್ಟು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿರುವವರನ್ನು ಅವರು ವಿದ್ವಾಂಸರಲ್ಲದಿದ್ದರೂ ಸುಸಂಸ್ಕೃತರಲ್ಲದಿದ್ದರೂ ಸಾಧು ಎಂದು ಪರಿಗಣಿಸಲಾಗುವುದು. ನಾಸ್ತಿಕರ ವಿಷಯ ಹೇಳುವುದಾದರೆ, ಭಗವಂತನು ರಾಕ್ಷಸರಾದ ರಾವಣ ಮತ್ತು ಕಂಸರನ್ನು ನಾಶ ಮಾಡಿದಂತೆ ನಾಸ್ತಿಕರನ್ನು ನಾಶ ಮಾಡಲು ತನ್ನ ನಿಜ ಸ್ವರೂಪದಲ್ಲಿ ಅವತರಿಸುವ ಅಗತ್ಯವಿಲ್ಲ. ರಾಕ್ಷಸರನ್ನು ನಾಶ ಮಾಡಲು ಭಗವಂತನಿಗೆ ಅನೇಕ ಬಂಟರಿದ್ದಾರೆ, ಆದರೆ ಭಗವಂತನ ಪರಿಶುದ್ಧ ಭಕ್ತರನ್ನು ರಾಕ್ಷಸರು ಸದಾ ಹಿಂಸಿಸುತ್ತಿರುತ್ತಾರೆ. ಆದ್ದರಿಂದ ಮುಖ್ಯವಾಗಿ ಆ ಭಕ್ತರನ್ನು ತೃಪ್ತಿಗೊಳಿಸುವುದಕ್ಕೋಸ್ಕರ ಭಗವಂತನು ಇಳಿದು ಬರುತ್ತಾನೆ. ಭಕ್ತನು ತನ್ನ ನೆಂಟನೇ ಆದರೂ ರಾಕ್ಷಸನು ಅವನನ್ನು ಹಿಂಸಿಸುತ್ತಾನೆ. ಪ್ರಹ್ಲಾದ್ ಮಹಾರಾಜನು ತನ್ನ ಮಗನೇ ಆದರೂ ಹಿರಣ್ಯಕಶಿಪು ಅವನನ್ನು ಹಿಂಸಿಸಿದ. ಕೃಷ್ಣನ ತಾಯಿಯಾದ ದೇವಕಿಯು ಕಂಸನ ತಂಗಿಯಾದರೂ ಕೃಷ್ಣನು ಅವರ ಮಗ ಎನ್ನುವ ಒಂದೇ ಕಾರಣಕ್ಕಾಗಿ ಆಕೆ ಮತ್ತು ಆಕೆಯ ಗಂಡ
ವಸುದೇವನು ಹಿಂಸೆಗೆ ಒಳಗಾಗಬೇಕಾಯಿತು. ಆದ್ದರಿಂದ ಕೃಷ್ಣನು ಕಂಸನನ್ನು ಕೊಲ್ಲುವುದಕ್ಕಿಂತ ಹೆಚ್ಚಾಗಿ ದೇವಕಿಯನ್ನು ರಕ್ಷಿಸುವುದಕ್ಕಾಗಿ ಅವತಾರವೆತ್ತಿದ. ಆದರೆ ಎರಡೂ ಏಕಕಾಲದಲ್ಲಿ ಸಾಧಿತವಾದವು. ಆದುದರಿಂದ ಭಕ್ತನನ್ನು ಉದ್ಧರಿಸಲು ಮತ್ತು ದುಷ್ಟ ರಾಕ್ಷಸರನ್ನು ನಿಗ್ರಹಿಸಲು ಭಗವಂತನು ವಿವಿಧ ಅವತಾರಗಳನ್ನು ಎತ್ತುತ್ತಿರುತ್ತಾನೆ ಎಂದು ಇಲ್ಲಿ ಹೇಳಿದೆ. ಕಂಟಿನ್ಯೂ ಮಾಡಲ ಪ್ರಭು? ತುಂಬ ದೊಡ್ಡದಿದೆ. ಓಕೆ, ಸ್ವಲ್ಪ ಡಿಸ್ಕಸ್ ಮಾಡೋಣ ಮುಂದೆ, ನಂತರ ಕಂಟಿನ್ಯೂ ಮಾಡೋಣ. ಸೊ ಕೃಷ್ಣ ಭಕ್ತರನ್ನ ರಕ್ಷಿಸೋದಕ್ಕೆ ಬರ್ತಾನೆ. ಪರಿತ್ರಾಣಾಯ ಸಾಧುನಾ. ಸಾಧು ಅಂದ್ರೆ ಯಾರು? ಕೃಷ್ಣನ ಭಕ್ತರು. ಕೃಷ್ಣನ ಭಕ್ತರಿಗೆ ಸಾಧು ಅಂತಾರೆ. ಅವರು ಬ್ರಹ್ಮಚಾರಿ ಆಗಿರ್ಬೋದು, ಸನ್ಯಾಸಿ ಆಗಿರ್ಬೋದು, ಗೃಹಸ್ಥರಾಗಿರ್ಬೋದು, ಯಾರು ಕೃಷ್ಣನ ಮೇಲೆ ಸಂಪೂರ್ಣವಾಗಿ ನಿರ್ಭರವಾಗಿದ್ದಾರೆ, ಕೃಷ್ಣನ ಆಶ್ರಯವನ್ನು ಪಡೆದಿದ್ದಾರೆ, ಕೃಷ್ಣ ಭಕ್ತಿಯನ್ನು ಮಾಡ್ತಾ ಇದ್ದಾರೆ, ಅವರು ಭಕ್ತರು. ಅವರನ್ನ ರಕ್ಷಿಸೋದಕ್ಕೋಸ್ಕರ ಭಗವಂತ ಬರ್ತಾರೆ. ಕೆಲವೊಮ್ಮೆ ಭಕ್ತರಿಗೆ ಕಿರುಕುಳ ಕೊಡ್ತಾರೆ. ಯಾರು? ರಾಕ್ಷಸರು. ಹೇಗೆ ಹಿರಣ್ಯಕಶಿಪು ಪ್ರಹ್ಲಾದನಿಗೆ ಸಾಕಷ್ಟು ಕಷ್ಟ ಕೊಟ್ಟ. ಸೊ ಪ್ರಹ್ಲಾದನನ್ನ ರಕ್ಷಿಸೋದಿಕ್ಕೆ ಭಗವಂತ ಅವತರಿಸ್ತಾನೆ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂ ಚ ಭೂತೇಷು. ವರ್ಸ್ ಇನ್ ಭಾಗವತಂ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ. ಪ್ರಹ್ಲಾದ ಹೇಳಿದ ಭಗವಂತ ಈ ಕಂಬದಲ್ಲಿದ್ದಾನೆ ಅಂತ. ಅದನ್ನ ಸತ್ಯಗೊಳಿಸೋದಕ್ಕೆ ಭಗವಂತ ಕಂಬದಲ್ಲಿ ಪ್ರಕಟನಾದ. ಯಾವುದಕ್ಕೋಸ್ಕರ? ಪ್ರಹ್ಲಾದನನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಪ್ರಕಟನಾದ. ಸೊ ಪರಿತ್ರಾಣ ಸಾಧನ. ಸೊ ದಟ್ಸ್ ಕೃಷ್ಣ ಪರ್ಸನಲ್ ಲೀಡರ್ಸ್. ವಿನಾಶಾಯ ಚ ದುಷ್ಕೃತ. ದುಷ್ಟರ ಸಂಹಾರ ಮಾಡುವುದು. ದುಷ್ಟರ ಸಂಹಾರ ಮಾಡೋದಕ್ಕೆ ಕೃಷ್ಣ ಸ್ವಯಂ ಬರ್ಬೇಕಂತ ಇಲ್ಲ. ತನ್ನ ಶಕ್ತಿಗಳ ಮುಖಾಂತರ ಕೃಷ್ಣ ದುಷ್ಟರನ್ನ ನಾಶ ಮಾಡುವುದು. ಆದರೆ ಭಕ್ತರನ್ನ ರಕ್ಷಿಸೋದಕ್ಕೆ ಸ್ವಯಂ ಭಗವಂತನೇ ಬರ್ತಾನೆ. ರೈಟ್. ಸೊ ಭಕ್ತರ ಜೊತೆ ಲೀಲೆ ಮಾಡೋದಕ್ಕೆ, ಭಕ್ತರನ್ನ ಕಾಪಾಡೋದಕ್ಕೆ. ಸೊ ಅಕ್ಬರ್ ಬೀರ್ಬಲ್ ಒಂದು ಕಥೆ ಇದೆ. ಸಲ ಬೀರ್ಬಲ್ ಅಕ್ಬರ್ಗೆ ಹೇಳ್ತಾ ಇದ್ದ, ಭಗವಂತ ಸ್ವಯಂ ಇಲ್ಲಿಗೆ ಬರ್ತಾನೆ ಭಕ್ತರನ್ನು ಕಾಪಾಡೋದಕ್ಕೆ ಅಂತ. ಅದ್ಯಾಕೆ ಭಗವಂತ ಸ್ವಯಂ ಅವರೇ ಬರಬೇಕು? ನಾನು ಇದನ್ನು ನಂಬೋದಿಲ್ಲ. ಸ್ವಯಂ ಭಗವಂತನೇ ಬರ್ಬೇಕಂತ ಇಲ್ಲ, ದೇವರೇ ಬರ್ಬೇಕಂತ ಇಲ್ಲ. ದೇವರ ಶಕ್ತಿಗಳು ಕೂಡ ಭಗವಂತನ ಇದು ಭಕ್ತನ ರಕ್ಷಣೆ ಮಾಡಬಹುದು. ಬೀರ್ಬಲ್ ಹೇಳ್ತಾನೆ ಇಲ್ಲ. ಬೀರ್ಬಲ್ ವಾಸ್ ಹಿಂದೂ. ಹೇಳ್ತಾನೆ ಇಲ್ಲ, ಭಗವಂತ ಸ್ವಯಂ ಬರ್ತಾನೆ. ಸಂಭವಾಮಿ ಯುಗೆ ಯುಗೆ. ವಾದ ನಡೀತಾ ಇತ್ತು, ಡಿಸ್ಕಷನ್ ನಡೀತಾ ಇತ್ತು. ಆಗ ಬೀರ್ಬಲ್ ತುಂಬಾ ಚತುರ. ಸೊ ಅಕ್ಬರ್ಗೆ ಪಾಠ ಕಲಿಸೋದಕ್ಕೆ ಒಂದು ದಿನ ಅವರು ತಮ್ಮ ಉದ್ಯಾನದಲ್ಲಿ ನಡ್ಕೊಂಡು ಹೋಗ್ಬೇಕಾದಾಗ ಅಲ್ಲಿ ಒಂದು ಸರೋವರ ಇತ್ತು. ಸರೋವರದಲ್ಲಿ ಒಂದು ದೋಣಿಯಲ್ಲಿ ಅಕ್ಬರ್ನ ಮಗ ಕೂತಿದ್ದ. ಸೊ ಡೋಣಿ ಅಲ್ಲಿ ಆಟ ಆಡ್ತಾ ಬಿದ್ದ್ಬಿಟ್ಟ ನೀರಲ್ಲಿ. ಬಿದ್ದ ತಕ್ಷಣ ಅಕ್ಬರ್ ತನ್ನ ಹಿ ವಾಸ್ ಹ್ಯಾವಿಂಗ್ ಆಲ್ ದ ಡ್ರೆಸ್, ತನ್ನೆಲ್ಲ ಬಟ್ಟೆ, ಒಡವೆ, ಆಭರಣಗಳು, ಕಿರೀಟ, ಅದ್ರ ಜೊತೆನೆ ನೀರಲ್ಲಿ ಜಿಗಿದು ಆ ಮಗನನ್ನ ಎತ್ಕೊಂಡ್ಬಂದ್ಬಿಟ್ಟ. ಆಕ್ಚುಲಿ ಅವನ ಮಗ ಇರಲಿಲ್ಲ, ಆ ಮಗನ ಮೂರ್ತಿ ಇತ್ತು ಅಷ್ಟೇ. ಬಿಡಲಿಕ್ಕೆ ಒಂದು ಗೊಂಬೆ ಒಳಗೆ ಬಿದ್ದಿತ್ತು. ಆಗ ಅಕ್ಬರ್ ಬೀರ್ಬಲ್ ಕೇಳ್ತಾನೆ, ಅಕ್ಬರ್ ನೀವ್ಯಾಕೆ ಜಿಗಿದ್ರಿ? ನೀವು ನಿಮ್ಮ ಸೈನಿಕರನ್ನ ಅವ್ರಿಗೆ ಹೇಳ್ಬೋದಿತ್ತು ಕಾಪಾಡುವಂತ. ಇಲ್ಲ, ನನ್ನ ಮಗ ಬಿದ್ದಿದ್ದ, ಅದಕ್ಕೆ ನಾನು ಹೋದೆ. ಅದೇ ರೀತಿ ಯಾವಾಗ ಕೃಷ್ಣನ ಭಕ್ತರು ಕಷ್ಟದಲ್ಲಿ ಇರ್ತಾರೋ ಕೃಷ್ಣ ಸ್ವಯಂ ಖುದ್ದಾಗಿ ಬರ್ತಾನೆ. ಹೇಗೆ ಮಗನನ್ನ ಕಾಪಾಡೋದಕ್ಕೆ ನೀವು ನೀರಲ್ಲಿ ಜಿಗಿಬೇಕಾಯ್ತು, ಬೇರೆಯವ್ರನ್ನ ಕಳಿಸ್ಬೋದಿತ್ತು ಕಾಪಾಡೋದಕ್ಕೆ, ಆದ್ರೆ ನೀವೇ ಖುದ್ದಾಗಿ ನೀರಲ್ಲಿ ಇಳಿದ್ರಿ. ಅದೇ ರೀತಿ ಭಗವಂತ ಕೂಡ ಭೂಮಿಗೆ ಇಳಿದು ಬರ್ತಾನೆ. ಸಂಭವಾಮಿ ಯುಗೆ ಯುಗೆ. ಅಕ್ಬರ್ ಹೇಳ್ತಾನೆ, ಸರಿ, ಕರೆಕ್ಟ್, ನೀನು ಹೇಳಿದ್ದು ಸರಿ. ಸೊ ದುಷ್ಟರ ನಾಶ ಮಾಡೋದಕ್ಕೆ ಭಗವಂತ ಬರ್ಬೇಕಂತ ಇಲ್ಲ, ಭಗವಂತನ ಶಕ್ತಿಗಳು ಸಾಕು. ಬಟ್ ಹಿ ಡಸ್ ಬೋತ್ ದ ಥಿಂಗ್ಸ್. ಎರಡು ಒಟ್ಟಿಗೆ ಮಾಡ್ಬಿಡ್ತಾನೆ. ದುಷ್ಟರ ಸಂಹಾರ, ಭಕ್ತರ ರಕ್ಷಣೆ ಎರಡು ಒಟ್ಟಿಗೆ ಬಿಡುತ್ತೆ. ಹಿರಣ್ಯಕಶಿಪುವಿನ ಸಂಹಾರ, ಪ್ರಹ್ಲಾದನ ರಕ್ಷಣೆ, ಬೋತ್ ಆರ್ ಅಕಂಪ್ಲಿಷ್ಡ್. ಎರಡೂ ಕಾರ್ಯಗಳು ಒಂದೇ ಸಲ ಈಡೇರುತ್ತೆ. ಈ ರೀತಿ ಭಗವಂತ ಬಂದ. ಸೊ ಕಂಸನನ್ನ ಕೊಂದ, ದೇವಿಕೆ ವಸುದೇವರನ್ನ ಬಿಡುಗಡೆ ಮಾಡಿದ. ರೈಟ್. ಸೊ ಎರಡು ಉದಾಹರಣೆಗಳನ್ನು ಪ್ರಭುಪಾದ ಕೊಟ್ಟಿದ್ದಾರೆ ಇಲ್ಲಿ. ರೈಟ್. ಒಂದು ಪ್ರಹ್ಲಾದ ಮತ್ತೆ ಹಿರಣ್ಯಕಶಿಪು, ಇನ್ನೊಂದು ವಸುದೇವ, ದೇವಕಿ ಮತ್ತೆ ಕಂಸ. ಸೊ ಎರಡು ಉದಾಹರಣೆಗಳಿಂದ ಪ್ರಭುಪಾದರು ಪರಿತ್ರಾಣಾಯ ಸಾಧನ ವಿನಾಶಾಯ ದುಷ್ಕೃತ ಎರಡನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮುಂದೆ ಧರ್ಮ ಸಂಸ್ಥಾಪನಾರ್ಥ
ಅಂದರೆ ಧರ್ಮದ ನಿಯಮಗಳನ್ನ ಸ್ಥಾಪನೆ ಮಾಡೋದಕ್ಕೆ ಭಗವಂತ ಅವತರಿಸುತ್ತಾನೆ. ಹೇಗೆ ಸ್ಥಾಪನೆ ಮಾಡಿದ್ರು? ಬೈ ಗಿವಿಂಗ್ ಭಗವದ್ಗೀತಾ. ಓಕೆ, ಸೊ ಮುಂದೆ ಓದೋಣ. ಪ್ರಭುಪಾದರು ಏನು ಬರೀತಾ ಇದ್ದಾರೆ ಇಲ್ಲಿ ನೋಡಿ. ಎಸ್, ಬೇರೆ ಯಾರಾದ್ರೂ ಓದ್ಬೋದಾ? ಸುನೀಲ್ ಆಲ್ರೆಡಿ ಓದಿದ್ದಾರೆ. ಅಭಿಷೇಕ್ ಓದ್ತೀರಾ? ಎಸ್ ಪ್ರಭು. ಓದಿ. ಕೃಷ್ಣದಾಸ ಕವಿರಾಜನ ಚೈತನ್ಯ ಚರಿತಾಮೃತ ಮಧ್ಯಲೀಲಾ 20.263-264 ಕೆಳಗಿನ ಶ್ಲೋಕವು ಅವತಾರದ ಈ ತತ್ವಗಳನ್ನು ಹೀಗೆ ಸಂಗ್ರಹಿಸಿ ಹೇಳುತ್ತದೆ. ಸೃಷ್ಟಿ ಏತು ಏಯಿ ಮೂರ್ತಿ ಪ್ರಪಜ್ಞೆ ಅವತಾರೆ, ಸೇಯಿ ಈಶ್ವರ ಮೂರ್ತಿ ಅವತಾರ ನಾಮಧಾರಿ, ಮಾಯಾತೀತ ಪರಮಾಯುಮೆ ಸಬರ ಅವಸ್ಥಾನ, ವಿಶ್ವೇ ಅವತಾರಿದ್ದಾರೆ ಅವತಾರ ನಾಮ. ಭಗವದ್ ರಾಜ್ಯದಿಂದ ಲೌಕಿಕ ಅಭಿವ್ಯಕ್ತಿ ಭಗವದ್ದವತಾರ. ಹೀಗೆ ಇಳಿದು ಬರುವ ಪರಮ ಪುರುಷನ ನಿರ್ದಿಷ್ಟ ರೂಪವನ್ನು ಅವತಾರ ಎಂದು ಕರೆಯಲಾಗುತ್ತದೆ. ಇಂತಹ ಸ್ವರೂಪಗಳು ಭಗವಂತನ ರಾಜ್ಯವಾದ ಆಧ್ಯಾತ್ಮಿಕ ಲೋಕದಲ್ಲಿ ನೆಲೆಸಿರುತ್ತವೆ. ಅವು ಭೌತಿಕ ಜಗತ್ತಿಗೆ ಬಂದಾಗ ಅವತಾರ ಎನ್ನುವ ಹೆಸರು ಪಡೆಯುತ್ತವೆ. ಅವತಾರಗಳಲ್ಲಿ ಹಲವು ರೀತಿಗಳು. ಉದಾಹರಣೆಗೆ ಪುರುಷಾವತಾರಗಳು, ಗುಣಾವತಾರಗಳು, ಲೀಲಾವತಾರಗಳು, ಶಕ್ತಿ ಆವೇಶ ಅವತಾರಗಳು, ಮನ್ವಂತರ ಅವತಾರಗಳು ಮತ್ತು ಯುಗ ಅವತಾರಗಳು. ಇವೆಲ್ಲ ವಿಶ್ವದಲ್ಲಿ ಎಲ್ಲೆಡೆಯೂ ನಿಯತ ಕಾಲಕ್ಕೆ ಕಾಣಿಸಿಕೊಳ್ಳುತ್ತವೆ. ಆದರೆ ಶ್ರೀಕೃಷ್ಣನು ಆದಿಪ್ರಭು, ಎಲ್ಲ ಅವತಾರಗಳ ಆದಿ ಮೂಲ. ಪರಿಶುದ್ಧ ಭಕ್ತರಿಗೆ ಕೃಷ್ಣನನ್ನು ಅವನ ವೃಂದಾವನದ ಮೂಲ ಲೀಲೆಗಳಲ್ಲಿ ಕಾಣಬೇಕೆಂದು ಬಹಳ ಕಾತರ. ಅವರ ಆತಂಕವನ್ನು ತಣಿಸುವ ನಿರ್ದಿಷ್ಟ ಉದ್ದೇಶಕ್ಕಾಗಿಯೇ ಪ್ರಭು ಶ್ರೀಕೃಷ್ಣನು ಇಳಿದು ಬರುತ್ತಾನೆ. ಆದುದರಿಂದ ಕೃಷ್ಣಾವತಾರದ ಮುಖ್ಯ ಉದ್ದೇಶ ಅವನ ಪರಿಶುದ್ಧ ಭಕ್ತರನ್ನು ತೃಪ್ತಿಗೊಳಿಸುವುದು. ಎಸ್, ಇಲ್ಲಿ ಹಲವಾರು ರೀತಿಯ ಹಲವು ಬಗೆಯ ಅವತಾರಗಳನ್ನು ವರ್ಣನೆ ಮಾಡಿದ್ದಾರೆ. ಓಕೆ, ಇದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಒಂದು ಫೋಟೋ ತೆಗಿತೀನಿ. ಅವತಾರ, ಎಸ್. ಸ್ವಲ್ಪ ಕಾಂಪ್ಲೆಕ್ಸ್ ಇದೆ, ಎಷ್ಟಾಗುತ್ತೋ ಅಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಕಾಣಿಸ್ತಾ ಇದೆಯಾ? ಸೊ ಶ್ರೀಕೃಷ್ಣನು ಆದಿಪುರುಷ, ಅವತಾರಿ, ಎಲ್ಲ ಅವತಾರಗಳ ಮೂಲ. ಏತೇಚಾಂಶಃ ಕಲಹ ಪುಂಸ ಕೃಷ್ಣಸ್ತು ಭಗವಾನ್ ಸ್ವಯಂ. ಸೊ ಕೃಷ್ಣ ಎಲ್ಲ ಅವತಾರಗಳ ಮೂಲ. ಅವನು ಸ್ವಯಂ ರೂಪ. ಅದಕ್ಕೆ ಸ್ವಯಂ ರೂಪ ಅಂತಾರೆ. ಹಿಸ್ ಓನ್ ಬಾಡಿ, ಹಿಸ್ ಓನ್ ಫಾರ್ಮ್, ಒರಿಜಿನಲ್ ಫಾರ್ಮ್. ಕೃಷ್ಣನಿಂದ ಸ್ವಯಂ ಪ್ರಕಾಶ ರೂಪ, ಅವರದೇ ಪ್ರಕಾಶ ಅಂದ್ರೆ ಎಕ್ಸ್ಪ್ಯಾನ್ಷನ್ಸ್. ಪ್ರಾಭವ ಪ್ರಕಾಶ, ವೈಭವ ಪ್ರಕಾಶ. ಪ್ರಾಭವ ಪ್ರಕಾಶ ಅಂದ್ರೆ ಕೃಷ್ಣ ರಾಸಲೀಲೆಯಲ್ಲಿ ಎಲ್ಲ ಗೋಪಿಯರ ಜೊತೆ ರಾಸಲೀಲೆ ಮಾಡಿದ, ಹಲವಾರು ರೂಪಗಳಲ್ಲಿ ವಿಸ್ತಾರಗೊಂಡ. ಎಲ್ಲ ರೂಪಗಳು ಒಂದೇ ರೀತಿ ಕಾಣಿಸ್ತಾ ಇತ್ತು. ದ್ವಾರಕಕ್ಕೆ ಹೋದಾಗ ಕೂಡ ದ್ವಾರಕದಲ್ಲಿ ಕೃಷ್ಣ ಎಲ್ಲ ರಾಣಿಯರ ಜೊತೆ ಅದೇ ರೂಪದಲ್ಲಿದ್ದ. ಸ್ವಲ್ಪ ಪ್ರಾಭವ ಪ್ರಕಾಶ. ಸೊ ಆಲ್ ಎಕ್ಸ್ಪ್ಯಾನ್ಷನ್ಸ್ ಸೇಮ್ ಫಾರ್ಮ್ಸ್. ವೈಭವ ಪ್ರಕಾಶ ಅಂದ್ರೆ ರೂಪದಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅದೇ ಫಾರ್ ಎಕ್ಸಾಂಪಲ್ ಬಲರಾಮ ಕೃಷ್ಣನ ವಿಸ್ತಾರ ಈಸ್ ನಾಟ್ ಡಿಫ್ರೆಂಟ್ ದೆನ್ ಕೃಷ್ಣ, ಬಟ್ ಸ್ವಲ್ಪ ವ್ಯತ್ಯಾಸ ಇದೆ. ಅದೇನು? ಬಣ್ಣ. ಕೃಷ್ಣ ಶ್ಯಾಮವರ್ಣ, ಬಲರಾಮ ಬಿಳಿ ಬಣ್ಣ. ರೈಟ್? ಸೊ ಕೃಷ್ಣ ಪೀತಾಂಬರ ವಸ್ತ್ರ ಧರಿಸುತ್ತಾನೆ, ಬಲರಾಮ ನೀಲಾಂಬರ ವಸ್ತ್ರವನ್ನು ಧರಿಸುತ್ತಾನೆ. ಸೊ ವೈಭವ ಪ್ರಕಾಶದಿಂದ ತದೇಕಾತ್ಮ ರೂಪ. ಅದರಲ್ಲಿ ಎರಡು ಬಗೆ, ಸ್ವಾಂಶ ಮತ್ತೆ ವಿಲಾಸ. ಸೊ ವಿಲಾಸದಲ್ಲಿ ಹಲವಾರು ವಿಷ್ಣು ಮೂರ್ತಿಗಳು ಬರುತ್ತವೆ. ಪ್ರಾಭವ ವಿಲಾಸ, ವೈಭವ ವಿಲಾಸ, ಚತುರ್ಭುಜ ವಿಷ್ಣು ರೂಪಗಳು. ರೈಟ್? ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಗೋವಿಂದ, ನಾರಾಯಣ, ಈ ರೀತಿ ಹಲವಾರು 24 ವಿಸ್ತಾರಗಳಿವೆ. ಪ್ರಾಭವ ವಿಲಾಸ. ಓಕೆ, ದೆನ್ ವೈಭವ ವಿಲಾಸ, ಸೆಕೆಂಡ್ ಸೆಟ್ ಆಫ್ ಚತುರ್ವ್ಯೂಹ. ಸೊ ವಿಲಾಸ ಎಕ್ಸ್ಪ್ಲೇನ್. ಸ್ವಾಂಶದಲ್ಲಿ 6 ಪ್ರಕಾರ: ಲೀಲಾವತಾರ, ಪುರುಷಾವತಾರ, ಗುಣಾವತಾರ, ಶಕ್ತ್ಯಾವೇಶಾವತಾರ, ಮನ್ವಂತರಾವತಾರ, ಯುಗಾವತಾರ. ಲೀಲಾವತಾರಗಳಲ್ಲಿ ಮತ್ಸ್ಯ, ಕೂರ್ಮ, ಪ್ರಭು ರಾಮಚಂದ್ರ, ನರಸಿಂಹ, ವಾಮನ, ವರಾಹ ಇತ್ಯಾದಿ ಅವತಾರಗಳು. ಇವೆಲ್ಲ ಲೀಲಾವತಾರಗಳು. ಅಂದರೆ ಅವರು
ಲೀಲೆಯನ್ನು ಮಾಡೋದಕ್ಕೆ, ಭಕ್ತರ ಜೊತೆ ಲೀಲೆಯನ್ನು ಮಾಡೋದಕ್ಕೆ ಅವತರಿಸುತ್ತಾರೆ. ಸೊ ಮತ್ಸ್ಯಾವತಾರ ಆ, ಎಲ್ಲ ವೇದಗಳನ್ನ ಕಾಪಾಡೋದಕ್ಕೆ ಮತ್ತೆ ಸತ್ಯವ್ರತ ರಾಜನನ್ನ ಕಾಪಾಡೋದಕ್ಕೆ ಮತ್ಸ್ಯ ರೂಪವನ್ನು ತಗೊಂಡ್ರು. ಮಂದರ ಪರ್ವತನ ಎತ್ತಿಡಿಯೋದಕ್ಕೆ ಕೂರ್ಮಾವತಾರ ರೂಪವನ್ನು ತಾಳಿದ ಕೃಷ್ಣ. ರಾಮಚಂದ್ರರು ರಾವಣನನ್ನು ಕೊಲ್ಲೋದಕ್ಕೆ ಅವತರಿಸಿದರು. ನರಸಿಂಹ ದೇವರು ಪ್ರಹ್ಲಾದನನ್ನು ರಕ್ಷಿಸೋದಕ್ಕೆ, ವಾಮನರು ಬಲಿ ಮಹಾರಾಜರ ಬಲಿ ಚಕ್ರವರ್ತಿಯ ಇಡೀ ರಾಜ್ಯವನ್ನ ಕದಿಯೋದಕ್ಕೆ ಬಂದರು. ವರಾಹ ಅವತಾರರು ಭೂಮಿ ತನ್ನ ಸ್ಥಳದಿಂದ ಬಿದ್ದಿತ್ತು, ಆ ಭೂಮಿಯನ್ನು ಎತ್ತಿ ಹಿಡಿಯೋದಕ್ಕೆ ವರಾಹಾವತಾರ ರೂಪದಲ್ಲಿ ಬರ್ತಾರೆ. ಲೀಲಾವತಾರಗಳು. ನಂತರ ಪುರುಷಾವತಾರ, 3 ಪುರುಷರು: ಕಾರಣೋದಕ್ಷಾಯಿ, ಗರ್ಭೋದಕ್ಷಾಯಿ, ಕ್ಷೀರೋದಕ್ಷಾಯಿ ವಿಷ್ಣು. ಕಾರಣೋದಕ್ಷ ವಿಷ್ಣುವಿಂದ ಎಲ್ಲ ಬ್ರಹ್ಮಾಂಡಗಳು ಸೃಷ್ಟಿಯಾಗುತ್ತವೆ. ಇಡೀ ಒಂದೊಂದು ಬ್ರಹ್ಮಾಂಡದಲ್ಲಿ ಗರ್ಭೋದಕ್ಷ ವಿಷ್ಣು ವಿಸ್ತಾರಗೊಳ್ಳುತ್ತಾರೆ. ಗರ್ಭೋದಕ್ಷ ವಿಷ್ಣುವಿನಿಂದ ಕ್ಷೀರೋದಕ್ಷ ವಿಷ್ಣು ಪರಮಾತ್ಮ ಪ್ರಕಟನಾಗುತ್ತಾನೆ. ಸೊ ಕ್ಷೀರೋದಕ್ಷ ವಿಷ್ಣು ಪರಮಾತ್ಮ, ಈ ರೀತಿ 3 ಪುರುಷರು. ನಂತರ ಗುಣಾವತಾರ, ಸತ್ವಗುಣವನ್ನು ನಿಯಂತ್ರಿಸೋದಕ್ಕೆ ಅವತಾರ ವಿಷ್ಣು, ಕ್ಷೀರೋದಕ್ಷ ವಿಷ್ಣು. ರಜಗುಣವನ್ನು ನಿಯಂತ್ರಕ ಮಾಡುವವರು ಬ್ರಹ್ಮದೇವರು. ನಂತರ ತಮೋ ಗುಣದ ಅವತಾರ ಶಿವ. ಸೊ ಬ್ರಹ್ಮ, ವಿಷ್ಣು, ಶಿವ. ಸೊ ದೇ ಆರ್ ದ 3 ಗುಣಾವತಾರಸ್. ನಂತರ ಶಕ್ತಿ ಆವೇಶ ಅವತಾರ. ಶಕ್ತಿ ಆವೇಶ, ಆವೇಶ ಅಂದ್ರೆ ಸಪೋಸ್ ಆವೇಶ ಅಂದ್ರೆ ಒಳಗಡೆ ಸೇರಿಕೊಳ್ಳುವುದು ಅಥವಾ ಶಕ್ತಿಯನ್ನ ಅವರಿಗೆ ಕೊಡುವುದು ಅಂತ ಅರ್ಥ, ಶಕ್ತಿ ಆವೇಶ. ಸೊ ಜೀವಾತ್ಮ ದೇವರ ತರನೇ ಕೆಲವೊಮ್ಮೆ ಕೆಲಸವನ್ನು ಮಾಡ್ತಾನೆ, ಮಹಾಕಾರ್ಯಗಳನ್ನು ಮಾಡ್ತಾನೆ. ಹೇಗೆ? ಭಗವಂತನ ಅನುಗ್ರಹದಿಂದ. ಸೊ ಆಗ ಆವೇಶ ಅಂತ ಕರೀತಾರೆ. ಸೊ 2 ಪ್ರಕಾರ ಆವೇಶ ಅವತಾರಗಳು: ಸಾಕ್ಷಾತ್ ಆವೇಶ ಅವತಾರ, ನಂತರ ವಿಭೂತಿ ಆವೇಶ. ಸೊ ಇಲ್ಲಿ ಶಕ್ತಿ ಆವೇಶ ಅವತಾರಗಳಲ್ಲಿ 4 ಕುಮಾರರು ಜ್ಞಾನಶಕ್ತಿಯ ಆವೇಶ ಅವತಾರ, ನಾರದರು ಭಕ್ತಿ ಶಕ್ತಿಯ ಆವೇಶ ಅವತಾರ, ಬ್ರಹ್ಮದೇವರು ಸೃಷ್ಟಿ ಶಕ್ತಿಯ ಆವೇಶ ಅವತಾರ, ಅನಂತ ಭೂಧಾರಣ ಶಕ್ತಿಯ ಆವೇಶ ಅವತಾರ, ಶೇಷ ಸ್ವಸೇವನಾ ಶಕ್ತಿಯ ಆವೇಶ ಅವತಾರ, ಋತು ಮಹಾರಾಜರು ಪಾಲನಾ ಶಕ್ತಿ, ಎಲ್ಲ ಜನರನ್ನ ಪಾಲನೆ ಮಾಡುವುದು, ಜಗತ್ತನ್ನು ಆಳುವ ಒಂದು ಶಕ್ತಿಯ ಆವೇಶ ಅವತಾರ, ಪರಶುರಾಮರು ದುಷ್ಟ ನಾಶಕ ವೀರ್ಯ ಶಕ್ತಿಯ ಆವೇಶ ಅವತಾರ. ನಂತರ ವಿಭೂತಿಗಳಿದ್ದಾವೆ. ಹೇಗೆ? ಸೂರ್ಯ, ಚಂದ್ರ, ಅಗ್ನಿ, ಇಂದ್ರ, ಮೇರು, ಬೃಹಸ್ಪತಿ, ಕಾರ್ತಿಕೇಯ, ಭೃಗು, ಇವರೆಲ್ಲ ವಿಭೂತಿಗಳು. ಭಗವದ್ಗೀತೆಯ 10ನೇ ಅಧ್ಯಾಯದಲ್ಲಿ ಕೊಟ್ಟಿದಲ್ಲ ವಿಭೂತಿ ಯೋಗ. ಸೊ ಒಂದು 88 ವಿಭೂತಿಗಳು, ದೇ ಆರ್ ಆಲ್ಸೋ ಆವೇಶ, ಭಗವಂತನ ಶಕ್ತಿ ಅವೆಲ್ಲ. ಸೊ ನಂತರ ಮನ್ವಂತರ, ಬ್ರಹ್ಮದೇವರ ಒಂದು ದಿನದಲ್ಲಿ 14 ಮನ್ವಂತರಗಳು. ಪ್ರತಿಯೊಂದು ಮನ್ವಂತರದಲ್ಲಿ ಮನು ಮಹಾರಾಜರ ರಕ್ಷಣೆಗೋಸ್ಕರ ಭಗವಂತ ಒಂದು ಅವತಾರವನ್ನು ತಗೊಳ್ತಾನೆ. ಅದಕ್ಕೆ ಮನ್ವಂತರ ಅವತಾರ ಅಂತ ಕರೀತಾರೆ. 8ನೇ ಸ್ಕಂದದಲ್ಲಿ ಈ ಮನು ಮಹಾರಾಜರ ಮತ್ತೆ ಮನ್ವಂತರ ಅವತಾರಗಳ ವರ್ಣನೆ ಕೊಟ್ಟಿದ್ದಾರೆ 8ನೇ ಸ್ಕಂದದಲ್ಲಿ. ನಂತರ ಯುಗಾವತಾರ, ಪ್ರತಿ ಯುಗದಲ್ಲಿರುವಂತಹ ಯುಗ ಧರ್ಮವನ್ನ ಸ್ಥಾಪನೆ ಮಾಡೋಕ್ಕೆ ಭಗವಂತ ಯುಗಾವತಾರ ರೂಪದಲ್ಲಿ ಅವತರಿಸುತ್ತಾನೆ. ಸತ್ಯಯುಗದಲ್ಲಿ ಶುಕ್ಲ, ಬಿಳಿ ಬಣ್ಣದಲ್ಲಿ. ತ್ರೇತಾಯುಗದಲ್ಲಿ ರಕ್ತ ಅವತಾರ, ರಕ್ತ ಅಂದ್ರೆ ರೆಡ್ ಕಲರ್. ದ್ವಾಪಾರ ಯುಗದಲ್ಲಿ ಬ್ಲ್ಯಾಕಿಶ್ ಕೃಷ್ಣ. ಮತ್ತೆ ಕಲಿಯುಗದಲ್ಲಿ ಪೀತಾಂಬರ ಚೈತನ್ಯ ಮಹಾಪ್ರಭು. ಸೊ ಈ ರೀತಿ ಅವತಾರಗಳ ಪಟ್ಟಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಅವತಾರ ಹಿ ಅಸಂಖ್ಯೆ. ಎಷ್ಟು ಅವತಾರಗಳಿದ್ದಾವೆ? ಅಸಂಖ್ಯ ಅವತಾರಗಳು. ಸೊ ಅದು ಗಣನೆ ಮಾಡೋದು ಅಸಾಧ್ಯ. ಆದರೆ ಎಷ್ಟಾಗುತ್ತೋ ಅಷ್ಟು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಓಕೆ. ಸೊ ನಾನು ಎಲ್ಲ 6 ಅವತಾರಗಳ ಬಗ್ಗೆ ಹೇಳಿದೆ. ಇಲ್ಲಿ ಕುರುಪರು ಹೇಳ್ತಾರೆ. ಉದಾಹರಣೆ ಪುರುಷಾವತಾರಗಳು, ಗುಣಾವತಾರಗಳು, ಲೀಲಾವತಾರಗಳು, ಆವೇಶಾವತಾರಗಳು, ಮನ್ವಂತರಗಳು, ಯುಗಾವತಾರ. ಸೊ ಎಲ್ಲ 6 ನಾವು ಚರ್ಚೆ ಮಾಡಿದ್ದೀವಿ. ಓಕೆ. ಸೊ ಮತ್ತೆ ಸಾಕ್ಷಾತ್ ಕೃಷ್ಣ ಬ್ರಹ್ಮದೇವರ ಒಂದು ದಿನದಲ್ಲಿ 1 ಬಾರಿ ಮಾತ್ರ ಬರ್ತಾನೆ. ಸೊ ಬ್ರಹ್ಮದೇವರ ದಿನದ 7ನೇ ಮನ್ವಂತರದ 28ನೇ ದಿವ್ಯಯುಗದ ದ್ವಾಪರ ಯುಗದಲ್ಲಿ ಸಾಕ್ಷಾತ್ ಸ್ವಯಂ ಭಗವಾನ್ ಕೃಷ್ಣನೇ ಅವತರಿಸುತ್ತಾನೆ.
ಅರ್ಥ ಆಗ್ತಾ ಇದೆ? ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳಿದ್ದಾರೆ 7ನೇ ಮನ್ವಂತರದ 28ನೇ ದಿವ್ಯಯುಗದ ದ್ವಾಪಾರ ಯುಗದ ಅಂತ್ಯದಲ್ಲಿ ಕೃಷ್ಣ ಅವತಾರ ತಗೊಂತಾನೆ. ಯಾಕೆ? ವೃಂದಾವನದಲ್ಲಿ ತನ್ನ ಭಕ್ತರ ಜೊತೆ ಲೀಲೆಯನ್ನು ಮಾಡೋದಕ್ಕೆ ಬರ್ತಾನೆ. ಅನುಗ್ರಹಾಯ ಭಕ್ತಾನಾಂ ಮಾನುಷಂ ದೇಹಮಾಸ್ಥಿತಃ ಭಜತೆ ತಾದೃಶಿ ಕ್ರೀಡಾ ಯಾ ಶ್ರುತ್ವಾ ತತ್ಪರೋ ಭವೇತ್. ಭಾಗವತದಲ್ಲಿ ದಶಮ ಸ್ಕಂದದಲ್ಲಿ ರಾಸಪಂಚಮದ ಅಂತ್ಯದಲ್ಲಿ ಹೇಳಲಾಗಿದೆ, ಕೃಷ್ಣ ಯಾಕೆ ಅವತರಿಸುತ್ತಾನೆ? ಭಕ್ತರ ಜೊತೆ ಕ್ರೀಡೆಯನ್ನ, ಲೀಲೆಗಳನ್ನ ಮಾಡೋದಕ್ಕೆ ಅವತರಿಸುತ್ತಾನೆ. ಅದೇ ಮುಖ್ಯ ಕಾರಣ. ದುಷ್ಟರ ರಕ್ಷಣೆ, ದುಷ್ಟರ ನಾಶ ಮಾಡುವುದು, ಧರ್ಮ ಸಂಸ್ಥಾಪನೆ ಮಾಡುವುದು ಕೃಷ್ಣ ಬೇರೆ ಸಾಧನೆಗಳಿಂದ ಮಾಡ್ಬೋದು. ಆದರೆ ಭಕ್ತರ ಜೊತೆ ಲೀಲೆಯನ್ನ ಮಾಡೋದಕ್ಕೆ ಸ್ವಯಂ ಕೃಷ್ಣನೇ ಬರಬೇಕು. ಸೊ ಅದಕ್ಕೆ ಕೃಷ್ಣ ಅವತರಿಸುತ್ತಾನೆ. ಸ್ವಯಂ ಭಗವಾನ್ ಕೃಷ್ಣ ಬ್ರಹ್ಮದೇವರ ಒಂದು ದಿನದಲ್ಲಿ ಒಂದು ಬಾರಿ ಮಾತ್ರ ಅವತರಿಸುತ್ತಾನೆ. ಓಕೆ, ಎಸ್ ಅಭಿಷೇಕ್ ಕಂಟಿನ್ಯೂ. ಎಸ್ ಪ್ರಭು, ಹೈಲೈಟ್ ಮಾಡಿ ಪ್ರಭು. ಪ್ರತಿಯೊಂದು ಯುಗದಲ್ಲಿಯೂ ತಾನು ಅವತಾರವೆತ್ತುವುದಾಗಿ ಭಗವಂತನು ಹೇಳುತ್ತಾನೆ. ಆತನು ಕಲಿಯುಗದಲ್ಲಿಯೂ ಅವತಾರವೆತ್ತುತ್ತಾನೆ ಎನ್ನುವುದನ್ನು ಇದು ಸೂಚಿಸುತ್ತದೆ. ಶ್ರೀಮದ್ ಭಾಗವತದಲ್ಲಿ ಹೇಳಿರುವಂತೆ ಕಲಿಯುಗದ ಅವತಾರ ಶ್ರೀ ಚೈತನ್ಯ ಮಹಾಪ್ರಭು. ಅವರು ಸಂಕೀರ್ತನ ಆಂದೋಲನದಿಂದ ಕೃಷ್ಣ ಪ್ರಜ್ಞೆಯನ್ನು ಭಾರತದಲ್ಲೆಲ್ಲ ಹರಡಿದರು. ಈ ಸಂಕೀರ್ತನ ಸಂಸ್ಕೃತಿಯು ಊರಿನಿಂದ ಊರಿಗೆ, ಹಳ್ಳಿಯಿಂದ ಹಳ್ಳಿಗೆ, ಪ್ರಪಂಚದಲ್ಲೆಲ್ಲ ಪ್ರಸಾರವಾಗುತ್ತದೆ ಎಂದು ಅವರು ಭವಿಷ್ಯ ನುಡಿದರು. ದೇವೋತ್ತಮ ಪರಮ ಪುರುಷನಾದ ಕೃಷ್ಣನ ಅವತಾರವಾದ ಚೈತನ್ಯ ಮಹಾಪ್ರಭುಗಳನ್ನು ಉಪನಿಷತ್ತುಗಳು, ಮಹಾಭಾರತ ಮತ್ತು ಭಾಗವತದಂತಹ ಅಪೌರುಷೇಯ ಧರ್ಮಗ್ರಂಥಗಳ ರಹಸ್ಯ ಭಾಗದಲ್ಲಿ ನೇರವಾಗಿ ಅಲ್ಲದಿದ್ದರೂ ಗೌಪ್ಯವಾಗಿ ವರ್ಣಿಸಲಾಗಿದೆ. ಚೈತನ್ಯ ಮಹಾಪ್ರಭುಗಳ ಸಂಕೀರ್ತನ ಆಂದೋಲನವು ಶ್ರೀಕೃಷ್ಣನ ಭಕ್ತರನ್ನು ಬಹಳವಾಗಿ ಆಕರ್ಷಿಸುತ್ತದೆ. ಭಗವಂತನ ಈ ಅವತಾರವು ದುಷ್ಕರ್ಮಿಗಳನ್ನು ಕೊಲ್ಲುವುದಿಲ್ಲ, ತನ್ನ ಅವ್ಯಾಜ ಕರುಣೆಯಿಂದ ಉದ್ಧರಿಸುತ್ತದೆ. ಹರೇ ಕೃಷ್ಣ ಪ್ರಭು. ಕಲಿಯುಗ ಅವತಾರಿ ಶ್ರೀ ಚೈತನ್ಯ ಮಹಾಪ್ರಭು. ಸೊ 500 years ಬ್ಯಾಕ್, 500 ವರ್ಷದ ಹಿಂದೆ ನವದೀಪದಲ್ಲಿ, ಮಾಯಾಪುರದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭು ಅವತರಿಸಿದ್ದಾರೆ. ಸೊ ಚೈತನ್ಯ ಮಹಾಪ್ರಭು ಕಲಿಯುಗದ ಯುಗಧರ್ಮ ಏನು? ನಾಮ ಸಂಕೀರ್ತನೆಯನ್ನ ಪ್ರಚಾರ ಮಾಡಿದ್ದಾರೆ. ಪ್ರತಿ ಹಳ್ಳಿಗೂ ತಲುಪುವ ಹಾಗೆ ಮಾಡಿದ್ದಾರೆ. ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಈ ನಾಮ ಸಂಗೀತ ಪೃಥ್ವಿತೆ ಅಚೇತ ನಗರಾದಿ ಗ್ರಾಮ ಸರ್ವತ್ರ ಪ್ರಚಾರ ಹೋಗ ಹೊರನ. ಪೃಥ್ವಿಯ ಪ್ರತಿಯೊಂದು ನಗರದಲ್ಲಿ ಮತ್ತು ಗ್ರಾಮದಲ್ಲಿ ಭಗವಂತನ ನಾಮ ಸಂಕೀರ್ತನೆ ಸ್ಥಾಪನೆ ಆಗುತ್ತೆ ಅಂತ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಸೊ ಇಸ್ಕಾನ್ ಭಕ್ತರ, ಶ್ರೀಲ ಪ್ರಭುಪಾದರ ಕರುಣೆಯಿಂದ ಮತ್ತು ಇಸ್ಕಾನ್ ಭಕ್ತರ ಉತ್ಸಾಹದಿಂದ ಈಗ ಈ ಹರಿನಾಮ ಪ್ರತಿಯೊಂದು ನಗರದಲ್ಲಿ ತಲುಪಿದೆ. ಹಳ್ಳಿಗೆ ಹೋಗೋದೇ ಇದೆ. ಜಸ್ಟ್ ಟು ಗೋ ಟು ದ ವಿಲೇಜಸ್. ಈಗ ನಾವೆಲ್ಲರೂ ಈ ಹರಿನಾಮ ಆಂದೋಲನವನ್ನ ಹಳ್ಳಿಗೆ ತಲುಪಿಸಬೇಕು, ಮನೆಗೂ ತಲುಪಿಸಬೇಕು. ಸೊ ಇದು ಚೈತನ್ಯ ಮಹಾಪ್ರಭುಗಳ ಕಾರ್ಯ. ಸೊ ಚೈತನ್ಯ ಮಹಾಪ್ರಭುಗಳು ಈ ಕಾರ್ಯವನ್ನ ಸಂಪೂರ್ಣಗೊಳಿಸೋದಕ್ಕೆ ಈ ಕಾರ್ಯವನ್ನ ತಮ್ಮ ಶಿಷ್ಯರಿಗೆ ಒಪ್ಪಿಸಿದ್ದಾರೆ. ಶ್ರೀರೂಪ ಸನಾತನ ಭಟ್ಟ ರಘುನಾಥ, ಶ್ರೀಜೀವ ಗೋಪಾಲ ಭಟ್ಟ, ದಾಸ ರಘುನಾಥ, 6 ಜನ ಗೋಸ್ವಾಮಿಗಳು ಚೈತನ್ಯ ಮಹಾಪ್ರಭುಗಳ ಆಂದೋಲನವನ್ನು ಮುಂದುವರಿಸಿದರು. ಅವರ ಶಿಷ್ಯರು ಮುಂದುವರಿಸಿದರು. ನರ್ತಮದಾಸ್ ಠಾಕೂರ್, ವಿಶ್ವನಾಥ್ ಚಕ್ರವರ್ತಿ ಠಾಕೂರ್, ಜಗನ್ನಾಥ ದಾಸ್ ಬಾಬಾಜಿ, ಗೌರ್ ಕಿಶೋರ್ ದಾಸ್ ಬಾಬಾಜಿ, ಭಕ್ತಿ ವಿನೋದ್ ಠಾಕೂರ್, ಭಕ್ತಿ ಸಿದ್ಧಾಂತ ಸರಸ್ವತಿ, ಶಿಲಪ್ರಭುಪಾದರ ಶಿಷ್ಯರು ಇದನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಶಿಲಪ್ರಭುಪಾದರ ಶಿಷ್ಯರು ಇದನ್ನು ನಮಗೆ ಕೊಟ್ಟು ಹೋಗ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಈ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಒಪ್ಪಿಸ್ತಾ ಇದ್ದಾರೆ. ಯಾರಿಗೆ ಶಿಲಪ್ರಭುಪಾದರ ಶಿಷ್ಯರು ಆಲ್ಮೋಸ್ಟ್ ಆಲ್ ಆಫ್ ದೆಮ್ ಆರ್ ಇನ್ ದರ್ 70s. 70 ವರ್ಷ ಆಗಿದೆ ಅವರಿಗೆ, 80 ವರ್ಷ ಆಗಿದೆ. ಸೊ ಇನ್ನೂ ಹೆಚ್ಚು ದಿನ ಇರೋದಿಲ್ಲ ಅವರು. ಇನ್ನು 10 ವರ್ಷ, ಮ್ಯಾಕ್ಸಿಮಮ್ 15 ವರ್ಷದಲ್ಲಿ ಎಲ್ಲರೂ ಗೋಲೋಕಕ್ಕೆ ಹೋಗ್ತಾರೆ. ಆಗ ಈ ಸಂಸ್ಥೆ ಯಾರ ಕೈಯಲ್ಲಿರುತ್ತೆ? ರೈಟ್, ಅವರ ಶಿಷ್ಯರ ಕೈಯಲ್ಲಿ, ನಮ್ಮ ಯುವ ಪೀಳಿಗೆಯ ಕೈಯಲ್ಲಿ ನಮ್ಮ ಈ ಮಹಾ ಒಂದು ಕರ್ತವ್ಯವನ್ನ, ಸೇವೆಯನ್ನ ಕೊಟ್ಟು ಹೋಗ್ತಾ ಇದ್ದಾರೆ. ರೈಟ್, ಸೊ ವಿ ಶುಡ್ ಟೇಕ್ ಇಟ್ ಸೀರಿಯಸ್ಲಿ. ಇದನ್ನ ತುಂಬಾ ಗಂಭೀರವಾಗಿ ತಗೊಂಡು ನಾವು ಕೂಡ ಪ್ರಯತ್ನ ಪಡಬೇಕು. ಕೆಲವೊಮ್ಮೆ ಭಕ್ತರು ಯೋಚನೆ ಮಾಡ್ತಾರೆ, ಅವ್ರು ಬೇರೆ ಯಾರೋ ಮಾಡ್ತಾರೆ ಪ್ರಚಾರ, ನಾವು ಚಾಂಟಿಂಗ್ ಮಾಡೋಣ ಮನೇಲಿ ಕೂತ್ಕೊಂಡು, ಬೇರೆಯವ್ರು ಹೋಗಿ ಮಾಡ್ಲಿ ಅಂತ ಇಲ್ಲ. ಅವ್ರಿಗೆ ಅಸಿಸ್ಟ್ ಮಾಡ್ಬೇಕು.
ನಾವು ಪ್ರಚಾರ ಮಾಡೋಕ್ಕಾಗದೇ ಇದ್ರೂ ಕೂಡ ಯಾರು ಪ್ರಚಾರ ಮಾಡ್ತಾ ಇದ್ದಾರೆ ಅವರಿಗೆ ಸಹಾಯ ಮಾಡಬೇಕು. ಓಕೆ, ಹೇಗೆ ಸಹಾಯ? ಸಮಯವನ್ನು ಕೊಡಬೇಕು, ಅಥವಾ ಧನರಾಶಿಯನ್ನು ಕೊಡಬೇಕು, ಅಥವಾ ಆ, ತಮ್ಮ ಏನಂತಾರೆ ಸ್ಟೇಟಸ್ ಅಥವಾ ಇನ್ಫ್ಲುಯೆನ್ಸ್ ಇಂದ ಜನರನ್ನ ಕೃಷ್ಣ ಭಕ್ತಿಯಲ್ಲಿ ಸೇರಿಸುವ ಹಾಗೆ ಮಾಡಬೇಕು. ಈ ರೀತಿ ಎಷ್ಟು ಸಾಮರ್ಥ್ಯ ಇದೆಯೋ, ಯಾವ ಸಾಮರ್ಥ್ಯ ಇದೆಯೋ, ಯಾವ ರೀತಿ ಆದರೂ ಕೃಷ್ಣ ಪ್ರಜ್ಞೆಯ ಪ್ರಚಾರ ಕಾರ್ಯದಲ್ಲಿ ಎಲ್ಲರೂ ತೊಡಗಲೇಬೇಕು. ಆಗ ಮಾತ್ರ ಈ ಆಂದೋಲನ ಬೆಳೆಯುತ್ತೆ. ಸೊ ನಾವು ಮಾಡಲಿಲ್ಲ ಅಂದ್ರೆ ಬೇರೆ ಯಾರು ಮಾಡ್ತಾರೆ, ಅವರಿಗೆ ಕೃಪೆ ಸಿಗುತ್ತೆ. ನಾವು ಇದರಲ್ಲಿ ಕೈ ಜೋಡಿಸಿ ಕೈ ಕೊಟ್ಟು ಸೇವೆ ಮಾಡಿದರೆ ನಮಗೆ ಭಗವಂತನ ಕೃಪೆ ದೊರಕುತ್ತೆ. ಸೊ ಭಗವಂತನ ಉದ್ದೇಶ ಏನು, ಅವತಾರದ ಉದ್ದೇಶ ಏನು? ಎಲ್ಲ ಜೀವಿಗಳನ್ನ ಮತ್ತೆ ವಾಪಸ್ ತನ್ನ ಧಾಮಕ್ಕೆ ಕರ್ಕೊಂಡು ಹೋಗೋದು. ಭಗವಂತನ ಮಿಷನ್ ಅಲ್ಲಿ ನಾವು ಸಹಾಯ ಮಾಡಿದರೆ ಭಗವಂತನಿಗೆ ತುಂಬಾ ಸಂತೋಷವಾಗುತ್ತೆ. ನಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನಚ ಮೇ ತಸ್ಮಾತ್ ಅನ್ಯ ಪ್ರಿಯಕರೋ ಭೂಯಿ. ಕೃಷ್ಣ ಭಗವದ್ಗೀತೆಯ ಅಂತ್ಯದಲ್ಲಿ ಹೇಳ್ತಾನೆ, ಯಾರು ಈ ದಿವ್ಯ ಜ್ಞಾನದ ಪ್ರಚಾರವನ್ನ ಮಾಡ್ತಾರೆ ಅವರು ನನಗೆ ತುಂಬಾ ಪ್ರಿಯವಾದವರು. ವೆರಿ ಡಿಯರ್ ಟು. ಅಂಡ್ ಬಿಕಾಸ್ ದೇ ಆರ್ ಸ್ಯಾಕ್ರಿಫೈಸಿಂಗ್, ಅವರು ನನಗೋಸ್ಕರ ಎಷ್ಟೊಂದು ತ್ಯಾಗ ಮಾಡ್ತಾ ಇದ್ದಾರೆ, ಎಷ್ಟೊಂದು ರಿಸ್ಕ್ ತಗೊಂತಾ ಇದ್ದಾರೆ, ಅದಕ್ಕೆ ಅವರು ನನಗೆ ತುಂಬಾ ಪ್ರಿಯರಾದವರು ಅಂತ ಕೃಷ್ಣ ಹೇಳ್ತಾನೆ. ಸೊ ಅದಕ್ಕೆ ನಾವು ಕೂಡ ಈ ಪ್ರಚಾರ ಕಾರ್ಯವನ್ನ ಮಾಡಿದ್ರೆ ನಾವು ಭಗವಂತನಿಗೆ ತುಂಬಾ ಪ್ರಿಯರಾಗ್ತೀವಿ. ರೈಟ್? ಪ್ರಚಾರ ಅಂದ್ರೆ ಏನು? ಟೆಲ್ ಪೀಪಲ್ ಅಬೌಟ್ ಕೃಷ್ಣ, ಟೆಲ್ ಪೀಪಲ್ ಟು ಟೇಕ್ ಭಗವದ್ಗೀತಾ, ರೀಡ್ ಭಗವದ್ಗೀತಾ, ಸತ್ಸಂಗಕ್ಕೆ ಬರೋಕ್ಕೆ ಹೇಳೋದು, ಅಥವಾ ಯಾತ್ರೆ ಕರ್ಕೊಂಡು ಬರೋದು. ಸೊ ಸ್ಲೋಲಿ ಈ ರೀತಿ ಇಂಟ್ರೊಡ್ಯೂಸ್ ಮಾಡ್ತಾ ಅವರ ಭಕ್ತಿಯಲ್ಲೂ ರುಚಿ ತಾನಾಗೇ ಬೆಳೆಯುತ್ತೆ. ನಾವೇನು ಮಾಡ್ಬೇಕಂತ ಇಲ್ಲ, ಜಸ್ಟ್ ನಾವು ಅವರಿಗೆ ಕೃಷ್ಣ ಪ್ರಜ್ಞೆ ಕೊಡ್ತಾ ಹೋದಂಗೆ ಅವ್ರ ಇಂಟ್ರೆಸ್ಟ್ ಬೆಳ್ತಾ ಹೋದಂಗೆ ಆ ರುಚಿ ಬರುತ್ತೆ. ಅವರು ಒಂದು ಕೃಷ್ಣ ಪ್ರಜ್ಞೆ ಮಾರ್ಗದಲ್ಲಿ ತೊಡಗಿಬಿಡ್ತಾರೆ. ಸೊ ವಿ ಶುಡ್ ಡೂ ಅವರ್ ಎಂಡಿವರ್. ನಾವು ನಮ್ಮ ಪ್ರಯತ್ನವನ್ನು ಪಡಬೇಕು ಭಗವಂತನ ಸಂದೇಶವನ್ನು ಕೊಡೋದಕ್ಕೆ. ಸೊ ನಿನ್ನೆ ನಮ್ಮ ಭಕ್ತರು ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡಿದ್ರು. ನಿನ್ನೆ ಗುರುಪೂರ್ಣಿಮೆ ಆಯಿತು. ಸೊ ಒಂದು ಒಕೇಶನ್ ಗುರುಪೂರ್ಣಿಮಾ ಪ್ರೋಗ್ರಾಮ್ ಮಾಡಿದ್ರು. ಸೊ ಸುಮಾರು 160 ಜನ ಬಂದಿದ್ರು ಒಂದು ಹಾಲಲ್ಲಿ. ಸೊ ವೆರಿ ನೈಸ್ ಪ್ರೋಗ್ರಾಮ್. ಎಲ್ಲ ಸೀನಿಯರ್ಸ್, ಮೆನಿ ಆರ್ ಸೀನಿಯರ್ ಸಿಟಿಸನ್ಸ್, ಆಮೇಲೆ ಮಿಡಲ್ ಏಜ್. ವೆರಿ ಗುಡ್ ಕ್ವಶನ್ಸ್, ಒಳ್ಳೆ ಪ್ರಶ್ನೆಗಳು ಕೇಳ್ತಾ ಇದ್ರು. ಫುಲ್ ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು. ಗಮನ ಕೊಟ್ಟು ಎಲ್ಲ ಪ್ರತಿಯೊಂದು ಕಥೆಯನ್ನು ಕೇಳ್ತಾ ಇದ್ರು ತುಂಬ ಉತ್ಸಾಹದಿಂದ. ಅಷ್ಟೇ ಅಲ್ಲ, ಕೀರ್ತನೆಯಲ್ಲಿ ಕೂಡ ತುಂಬ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ರು. ಸೊ ಅಲ್ಲಿ ಗೀತೆ ಬಗ್ಗೆ ಹೇಳೋದಕ್ಕೆ, ಹರಿನಾಮದ ಬಗ್ಗೆ ಹೇಳೋದಕ್ಕೆ ಅವಕಾಶ ದೊರಕಿತು. ಸೊ ಮೆನಿ ಡಿವೋಟೀಸ್ ಆರ್ ಇನ್ವಾಲ್ವ್ಡ್ ಇನ್ ದಟ್. ಸೊ ಈ ರೀತಿ ಯಾರಿಗೆ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟು ಪ್ರಚಾರ ಕಾರ್ಯದಲ್ಲಿ ತೊಡಗಬೇಕು. ಸೊ ದೆನ್ ವಿಲ್ ಬಿಕಮ್ ವೆರಿ ಡಿಯರ್ ಟು ಕೃಷ್ಣ. ಸೊ ಐ ಆಲ್ಸೋ, ನಾನು ಇಂಜಿನಿಯರಿಂಗ್ ಮಾಡಿದ್ದೆ. ದೆನ್ ಐ ವರ್ಕ್ಡ್ ಇನ್ IBM ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೆ. ವಿ ಆರ್ ಡೂಯಿಂಗ್ ಸಾಫ್ಟ್ವೇರ್ ಟೆಸ್ಟಿಂಗ್, ಕೋಡಿಂಗ್, ವಾಟ್ ನಾಟ್, ಆಟೋಮೇಷನ್ ಎಲ್ಲ ಮಾಡ್ತಾ ಇದ್ವಿ. ಬಟ್ ದೆನ್ ಒನ್ಸ್ ಐ ಥಾಟ್, ಎಷ್ಟಂತ ಇದು ಕೆಲಸ ಮಾಡೋದು, ಇದಕ್ಕೆ ಮಿತಿ ಇಲ್ಲ. ರೈಟ್? ಜೀವನ ಬಿಕಮ್ಸ್ ಬೋರಿಂಗ್. ಬೆಳಿಗ್ಗೆ ಎದ್ದೇಳೋದು, ಆಫೀಸ್ಗೆ ಹೋಗೋದು, ಕೆಲಸ ಮಾಡೋದು, ವಾಪಸ್ ಬರೋದು, ಊಟ ಮಾಡೋದು, ನಿದ್ದೆ ಮಾಡೋದು, ಮತ್ತೆ ಏನು ಕೆಲಸಕ್ಕೆ ಹೋಗೋದು, ರೌಂಡ್. ದೆನ್ ಐ ವಾಸ್ ಥಿಂಕಿಂಗ್, ನಾವು ಎಷ್ಟೊಂದು ಜನ್ಮಗಳು ಈ ರೀತಿ ಕಳೆದಿದ್ದೀವಿ. ಹಿಂದಿನ ಜನ್ಮದಲ್ಲೂ ಕೂಡ ಸಪೋಸ್ ಮನುಷ್ಯ ಜನ್ಮ ಸಿಕ್ಕಿದ್ರೆ ಅಲ್ಲೂ ಕೂಡ ಹುಟ್ಟಿ ಬೆಳೆದು ಸ್ಕೂಲಿಗೆ ಹೋಗಿ ಡಿಗ್ರಿ ತಗೊಂಡು ಜಾಬಿಗೆ ಹೋಗಿ ಮದುವೆ ಆಗಿ ಮಕ್ಕಳನ್ನ ಮಾಡಿ ಅವರನ್ನು ಸ್ಕೂಲು, ಎಜುಕೇಷನು ಇದೆಲ್ಲ ಮಾಡಿರ್ಬೋದಲ್ಲ. ಹಿಂದಿನ ಎಷ್ಟೊಂದು ಜನ್ಮಗಳಲ್ಲಿ ಇದನ್ನೇ ಮಾಡ್ತಾ ಬಂದಿದ್ದೀವಿ. And I was thinking, okay, why not try something different? I read one statement of Prabhupada. Prabhupada ಹೇಳಿದ್ದಾರೆ, give one life to Krishna. At least give one life to Krishna ಅಂತ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಭಕ್ತಿ ಚಾರು ಸ್ವಾಮಿ ಮಹಾರಾಜ್ ಹೇಳ್ತಾರೆ. So ಭಕ್ತಿ ಚಾರು ಸ್ವಾಮಿ ಮಹಾರಾಜ್ heard this. He said, yes Prabhupada, I'll give my life to you. ಈ ಒಂದು ಜನ್ಮ ನಾವು ನಿಮ್ಮ ಸೇವೆಯಲ್ಲಿ ಕೊಟ್ಬಿಡ್ತೀವಿ ಅಂತ. Then Prabhupada gave him sannyas. So he became Bhakti Charu Swami Maharaj. Then he served Prabhupada and made beautiful temple in Ujjain. So Prabhupada encouraged that serve Krishna, serve to the best of the capacity, completely surrender to Krishna. That's the best life. See, the Kathe Odin Mele, then I got inspired. Okay, maybe I can also try this. And I was not interested in any family affairs, ಮನೆ ಮಾಡೋದು ಅಥವಾ ಕಾರಣಗಳಿಗೆ ಹೋಗೋದು, ಫಂಕ್ಷನಿಗೆ ಹೋಗೋದು, ಅದಕ್ಕೆ ಏನು ಇಂಟ್ರೆಸ್ಟ್ ಇರಲಿಲ್ಲ ನನಗೆ. ಐ ಥಾಟ್ ಮೇಬಿ ದಿಸ್ ಇಸ್ ಗುಡ್ ಫಾರ್ ಮಿ.
So then I discussed with some senior devotees and I said, okay, I want to try. So then I took 1 year training in Pune. So ಯಾರು ಬ್ರಹ್ಮಚಾರಿ ಆಗ್ಬೇಕಂತಾರೆ ಅವ್ರಿಗೆ ಪುನಾದಲ್ಲಿ ಪೂನಾ, ಬಾಂಬೆ, ಮಾಯಾಪುರ್ some training. So they took 1 year training. ಡೈರೆಕ್ಟಾಗಿ ಯಾರಿಗೂ ತಗೊಳ್ಳೋದಿಲ್ಲ. ಸೊ 1 ವರ್ಷ ಟ್ರೈನಿಂಗ್ ಆದಮೇಲೆ ಅವರು ಇಸ್ಕಾನ್ ಸೀನಿಯರ್ ಡಿವೋಟೀಸ್ ನೋಡ್ತಾರೆ. ಮತ್ತು ಯಾರು ಟ್ರೈನಿಂಗ್ ತೊಗೊತಾ ಇದ್ದಾರೆ ಅವರು ಕೂಡ ತಮ್ಮ ಕಂಫರ್ಟೇಬಲ್ ನೋಡ್ತಾರೆ, ಓಕೆ ನಿಮಗೆ ಸರಿ ಹೋಗ್ತಾ ಇದೆ. ಆ್ಯಂಡ್ ಆಫ್ಟರ್ 1 year they decided, okay, I will serve full time. So then I started serving full time. So till summer 2012. So since 2012, 2024 now, it's 12 years, 12 ವರ್ಷ ಆಯಿತು ಸರ್ವಿಸ್ ನಡೀತಾನೆ ಇದೆ. ಸೊ ವಿ ಗೆಟ್ ಮೋರ್ ಟೈಮ್ ಟು ಪ್ರೀಚ್, ಮೋರ್ ಟೈಮ್ ಟು ಸ್ಟಡಿ, ಓದೋದಕ್ಕೆ, ಶಾಸ್ತ್ರನ ಓದೋದಕ್ಕೆ, ಶಾಸ್ತ್ರ ಪ್ರಚಾರ ಮಾಡೋದಕ್ಕೆ, ಮತ್ತು ಬೇರೆ ಬೇರೆ ಊರುಗಳಿಗೆ ಹೋಗಿ ಪ್ರಚಾರ ಮಾಡೋದು, ಸ್ಕೂಲ್ ಕಾಲೇಜ್ಗಳಿಗೆ ಹೋಗಿ ಪ್ರಚಾರ ಮಾಡೋದು. ಸೊ ವಿ ಗೆಟ್ ಲಾಟ್ ಆಫ್ ಇನ್ಸ್ಪಿರೇಷನ್. ಐ ಫೀಲ್ ಸ್ಯಾಟಿಸ್ಫ್ಯಾಕ್ಷನ್. ಇಲ್ಲ ಅಂದರೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಇಡೀ ದಿನ ಟೈಪಿಂಗ್ ಮಾಡ್ತಾ ಇರೋದು, ಕೋಡಿಂಗ್ ಮಾಡ್ತಾ ಇರೋದು, ಅದೇ ನಡೀತಾ ಇರುತ್ತೆ. ಸೊ ನೋ ಪ್ರೀಚಿಂಗ್ ಟೈಮ್. ಸೊ missionaries, one should become a missionary. Of course, somebody may become brahmachari. That's good, he can serve full time. ಸಂಪೂರ್ಣ ಜೀವನನ ಭಕ್ತಿ ಸೇವೆಯಲ್ಲಿ ತೊಡಗಿಸ್ಬೋದು. ಆದರೆ ಎಲ್ಲರೂ ಬ್ರಹ್ಮಚಾರ್ಯಕ್ಕೆ ಆಗೋದಿಲ್ಲ. ಕೆಲವರು ಮದುವೆ ಕೂಡ ಆಗ್ತಾರೆ, ದೇ ಗೆಟ್ ಮ್ಯಾರಿಡ್ ಆಲ್ಸೋ. ಬಟ್ ಮದುವೆ ಆದಮೇಲೂ ಕೂಡ ಸಪೋಸ್ ಮದುವೆ ಆದಮೇಲೆ ಒಂದು 4-5 ವರ್ಷ ಸ್ವಲ್ಪ ಬ್ಯುಸಿ ಇರುತ್ತೆ ಜೀವನ. ಯಾಕಂದರೆ ಮನೆ ಸೆಟ್ ಮಾಡೋದು, ಮಕ್ಕಳಾಗ್ತಾರೆ, ಮಕ್ಕಳು ಬೆಳೀತಾರೆ. ಮಕ್ಕಳು ಒಂದು ಸ್ವಲ್ಪ ಬೆಳೆದ ಮೇಲೆ ಸ್ವಲ್ಪ ದೇ ಬಿಕಮ್ 4-5 years old. ದೆನ್ ಒನ್ ಗೆಟ್ ಲಿಟಲ್ ಮೋರ್ ಟೈಮ್, ಯಾಕಂದ್ರೆ ಮಕ್ಕಳು ಸ್ಕೂಲಿಗೆ ಹೋಗಿ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಈ ಗೆಟ್ಸ್ ಟೈಮ್ ಫಾರ್ ಪ್ರೀಚಿಂಗ್. ಸೊ ಅವಾಗ ಎಷ್ಟಾಗುತ್ತೋ ಅಷ್ಟು, ಸಪೋಸ್ ವೀಕೆಂಡಲ್ಲಿ ಅಥವಾ ಸಂಡೇ ಈವ್ನಿಂಗಲ್ಲಿ, ಸಾಟರ್ಡೆ ಈವ್ನಿಂಗಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಚಾರ ಕಾರ್ಯದಲ್ಲಿ ತೊಡಗ್ತಾ ಇದ್ದಾರೆ ಭಕ್ತರು. ಇನ್ ಅವರ್ ಟೆಂಪಲ್ ಆಲ್ಸೋ, ನಮ್ಮ ಟೆಂಪಲಲ್ಲಿ ಕೂಡ ಭಕ್ತರು ಪ್ರಚಾರದಲ್ಲಿ ತೊಡಗ್ತಾ ಇದ್ದಾರೆ. ಸಾಟರ್ಡೆ ಸಂಡೇ ತುಂಬ ಪ್ರೋಗ್ರಾಮ್ಸ್ ಮಾಡ್ತಾರೆ. ಸೊ ಕೆಲವು ರಿಟೈರ್ಡ್ ಭಕ್ತರು ಕೂಡ ಇದ್ದಾರೆ. ಅವರು ರಿಟೈರ್ಡ್ ಆಗಿ ದೇವಸ್ಥಾನದಲ್ಲಿ ಫುಲ್ ಟೈಮ್ ಸರ್ವಿಸ್ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಟೆಂಪಲಲ್ಲಿ ಸರ್ವಿಸ್ ಮಾಡ್ತಾರೆ, ಸಾಯಂಕಾಲ ಮನೆ ಹೋಗ್ತಾರೆ. ಸೊ ಈ ರೀತಿ ಅಲ್ಟಿಮೇಟ್ಲಿ ಜೀವನದ ಉದ್ದೇಶ ಏನು? ಭಗವಂತನ ಸೇವೆ ಮಾಡಬೇಕು. ಹೇಗೆ? ಸಂಪೂರ್ಣ ಶರಣಾಗತಿಯನ್ನು ಹೊಂದಿ ಸೇವೆ ಮಾಡಬೇಕು. ನಾವೀಗ ಅಂತ ಸ್ಥಳದ್ದು ಇಲ್ಲ ಅಂದರೂ ಕೂಡ ಆ ಒಂದು ಆಸ್ಪಿರೇಷನ್ ಇರಬೇಕು, ಆ ಒಂದು ಹಂಬಲ ಇರಬೇಕು. ಯಾವಾಗ ನಾನು ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗಿ ನಿನ್ನ ಸೇವೆಯನ್ನು ಮಾಡ್ತೀನಿ, ಅಂಥ ಒಂದು ಅವಕಾಶ ಒದಗಿಸಿಕೊಡು ಕೃಷ್ಣ ಅಂತ ಬೇಡ್ಕೋಬೇಕು. ಈಗ ನಾನು ಎಷ್ಟೊಂದು ಕಾರ್ಯಗಳನ್ನು ಮಾಡ್ತಾ ಇದ್ದೀನಿ, ಆಫೀಸು, ಮನೆ, ಅದು ಇದು. ಐ ಕೆನಾಟ್ ಸರ್ವ್ ಯು 100%. ಸೊ ಪ್ಲೀಸ್ ಗಿವ್ ಮೀ ಆಪರ್ಚುನಿಟಿ, either now or later, please give me opportunity to serve you 100% ಅಂತ ಒಂದು ಪ್ರಾರ್ಥನೆ ಮಾಡಬೇಕು. ಆಗ ಕೃಷ್ಣ ಬಿಕಮ್ಸ್ ವೆರಿ ಹ್ಯಾಪಿ, ಬಿಕಾಸ್ ವಿ ಆರ್ ಅಸಿಸ್ಟಿಂಗ್. ನಾವು ಕೃಷ್ಣನ ಒಂದು ಇಚ್ಛೆಯನ್ನು ಪೂರೈಸೋದಕ್ಕೆ ನಾವು ಸಹಾಯ ಮಾಡ್ತಾ ಇದ್ದೇವೆ. ಕೃಷ್ಣ ಬಿಕಮ್ಸ್ ವೆರಿ ಹ್ಯಾಪಿ. ಸೊ ದಟ್ಸ್ ಹೌ ವಿ ಕ್ಯಾನ್ ಅಪ್ಲೈ ದಿಸ್ ಶ್ಲೋಕ ಇನ್ ಅವರ್ ಲೈಫ್. ಪರಿತ್ರಾಣ ಸಾಧನ ವಿನಾಶ ದುಷ್ಕೃತಾಂ ಸಂಸ್ಥಾಪನ ಹೀಗೆ ಈ ಶ್ಲೋಕವನ್ನು ನಾವು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು? ಭಗವಂತನ ಕಾರ್ಯದಲ್ಲಿ ಸಹಯೋಗವನ್ನು ಕೊಟ್ಟು ಪ್ರಚಾರವನ್ನು ಮಾಡಿ ಭಗವಂತನ ಕಾರ್ಯವನ್ನು, ಭಗವಂತನ ಒಂದು ಆಂಗ್ಸೈಟಿ ಏನಿದೆ ಅದನ್ನು ಕಮ್ಮಿ ಮಾಡ್ಬೋದು ನಾವು. ಓಕೆ, ಹರೇ ಕೃಷ್ಣ. ಸೊ ಐ ಪಾಸ್ ಹಿಯರ್. ಯಾರಿಗಾದ್ರು ಏನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಇವತ್ತಿನ ವಿಷಯದ ಬಗ್ಗೆ ಯಾರಿಗಾದ್ರು ಪ್ರಶ್ನೆ ಇದ್ರೆ ಕೇಳು. ನೋ ಕ್ವಶನ್ಸ್? ಪ್ರಭುಜಿ, ಒಂದು ಕ್ವಶನ್ನು. ಈ ಬ್ರಹ್ಮಚಾರೀಸ್ ಆಗಿರ್ಲಿ, ಸನ್ಯಾಸಿಸ್ ಆಗಿರ್ಲಿ, ಅವ್ರ ಕ್ಲಾಸಸ್ ಪವರ್ಫುಲ್ ಆಗಿರುತ್ತೆ ಅಲ್ಲ ಪ್ರಭುಜಿ, ಕಂಪೇರ್ ಟು ಗೃಹಸ್ಥಾಸ್? ಅಷ್ಟು ಇಂಪ್ಯಾಕ್ಟ್ ಇರಲ್ಲ ಅವ್ರು ಏನೇ ಇದು ಮಾಡಿದ್ರು. See, when a person practices, ಯಾವಾಗನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾನೆ, ಪ್ರಾಕ್ಟೀಸ್ ಮಾಡಿ ಅದನ್ನು ಅರ್ಥ ಮಾಡಿಕೊಂಡು ಸಾಕ್ಷಾತ್ಕಾರ ಮಾಡಿಕೊಂಡು ಯಾವಾಗ ಹೇಳ್ತಾರೆ ಆವಾಗ ಅದರಲ್ಲಿ ಇಂಪ್ಯಾಕ್ಟ್ ಇರುತ್ತೆ, ಫೋರ್ಸ್ ಇರುತ್ತೆ. ಕೆಲವರು ಪ್ರೊಫೆಷ್ನಲ್ ಲೆಕ್ಚರರ್ಸ್ ಇರ್ತಾರೆ, ಭಾಗವತದ ಮೇಲೆ, ಭಗವದ್ಗೀತೆ ಮೇಲೆ ಪ್ರೊಫೆಷ್ನಲ್, ತುಂಬ ಜ್ಞಾನ ಅಲ್ಲಿಂದ ಇಲ್ಲಿಂದ ಸಂಗ್ರಹಿಸಿ ಒಳ್ಳೆ ಲೆಕ್ಚರ್ ಕೊಡ್ತಾರೆ. ಸೊ ಆದರೆ ಅವರು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ಸೊ ಪ್ರಾಕ್ಟೀಸ್ ಮಾಡದೇ ಇರೋ ಕಾರಣ ಅವರ ಮಾತಿನಲ್ಲಿ
ಅದು ಇಂಪ್ಯಾಕ್ಟ್ ಇರಲ್ಲ, ಅದರಿಂದ ಟ್ರಾನ್ಸ್ಫಾರ್ಮೇಶನ್ ಆಗೋದಿಲ್ಲ. ಜನ ಕೇಳೋದಕ್ಕೆ ಚೆನ್ನಾಗಿರುತ್ತೆ, ಕೇಳ್ತಾರೆ, ನಗ್ತಾರೆ, ಚಪ್ಪಾಳೆ ತಟ್ತಾರೆ, ಆದರೆ ಹೋಗ್ಬಿಡ್ತಾರೆ. ಅವ್ರ ಹೃದಯದಲ್ಲಿ ಏನೂ ಬದಲಾವಣೆ ಬರೋದಿಲ್ಲ, ಜೀವನದಲ್ಲಿ ಬದಲಾವಣೆ ಆಗೋದಿಲ್ಲ. ಆದರೆ ಯಾವಾಗ ಯಾರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಯಾರು ಸಾಕ್ಷಾತ್ಕಾರ ಹೊಂದಿದ್ದಾರೆ, ಅವರಿಂದ ನಾವು ಯಾವಾಗ ಕೇಳ್ತೀವಿ, ಆವಾಗ ಹೃದಯದಲ್ಲಿ ಪರಿವರ್ತನೆ ಉಂಟಾಗುತ್ತೆ. ಸೊ ವಿ ಶುಡ್ ಹಿಯರ್ ಫ್ರಮ್ ರಿಯಲೈಸ್ ಸೋಲ್ಸ್, ನಾಟ್ ಫ್ರಮ್ ಎನಿಬಡಿ ಎಲ್ಸ್. ಆ್ಯಂಡ್ ಗೃಹಸ್ಥರಲ್ಲಿ ಕೆಲವರು ಗೃಹಸ್ಥರು ಇದ್ದಾರೆ, ವೆರಿ ಸಿನ್ಸಿಯರ್ಲಿ ಪ್ರಾಕ್ಟೀಸಿಂಗ್. ಅವರಿಂದ ಕೇಳಿದಾಗ ಕೂಡ ಇಂಪ್ಯಾಕ್ಟ್ ಇರುತ್ತೆ. ಸೊ ದಟ್ ಇಂಪ್ಯಾಕ್ಟ್ ಇಸ್ ದೇರ್. ಆದರೆ ಅವರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಉದಾಹರಣೆಗೆ ಶಿಲ ಭಕ್ತಿವಿನೋದ್ ಠಾಕೂರ್ ಅವರು ಗೃಹಸ್ಥರಾಗಿದ್ದರು, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿದ್ರು, ತುಂಬ ಬ್ಯುಸಿ ಇದ್ದರು, 10 ಜನ ಮಕ್ಕಳಿದ್ರು ಅವರಿಗೆ, ಆದರೂ ಎಷ್ಟು ಪ್ರಚಾರ ಮಾಡಿದ್ದಾರೆ. ಸುಮಾರು 2000 ನಾಮಠ ಕೇಂದ್ರಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅಂತಹ ಪ್ರಚಾರ ಮಾಡಿದ್ದಾರೆ. ಸೊ ಯಾರು ಒಬ್ರು ಗೃಹಸ್ಥರಾಗಿರ್ಬೋದು ಅಥವಾ ಸನ್ಯಾಸಿಗಳಾಗಿರ್ಬೋದು, ಅವರು ವೆರಿ ಸ್ಟ್ರಿಕ್ಟ್ಲಿ ಫಾಲೋ ಮಾಡ್ತಾ ಇದ್ರೆ ಅವರ ಮಾತಿನಲ್ಲಿ ಆ ಪವರ್ ಇರುತ್ತೆ, ಒಂದು ಫೋರ್ಸ್ ಇರುತ್ತೆ. ಓಕೆ ವೆಂಕಟೇಶ್ ಗುರು. ಅದೇ ಗುರುಗಳೇ, ಭಕ್ತಿ ಮುಖ್ಯ ಅಂತ ಅಲ್ವಾ ಗುರುಗಳೇ? ಯಾರಾದ್ರೂ ಆಗ್ಲಿ ಭಕ್ತಿ ಮುಖ್ಯ. ಭಕ್ತಿ ಎಷ್ಟು ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇದ್ದಾರೆ ಅದು ಮುಖ್ಯ. ಎಷ್ಟು ಸಪೋಸ್ ಚಾಂಟಿಂಗ್ ಮಾಡ್ತಾ ಇದ್ದಾರೆ, ಎಲ್ಲರೂ ಮಾಡ್ತಾ ಇದ್ದಾರೆ ಚಾಂಟಿಂಗ್, ಆದರೆ ಯಾರು ಸಿನ್ಸಿಯರ್ ಆಗಿ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇದ್ದಾರೆ? ಬೆಳಿಗ್ಗೆ ಎದ್ದು 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಬ್ರಹ್ಮ ಮುಹೂರ್ತದಲ್ಲಿ ಚಾಂಟಿಂಗ್ ಮಾಡೋದು, ಭಾಗವತವನ್ನು ಪ್ರತಿನಿತ್ಯ ಓದುವುದು, ಮತ್ತೆ ಸೇವೆ ಕಾರ್ಯಗಳಲ್ಲಿ ತೊಡಗೋದು, ಯಾರು ಸ್ಟ್ರಿಕ್ಟ್ ಆಗಿ ಈ ರೀತಿ ಸೇವೆಯಲ್ಲಿ ತೊಡಗಿದ್ದಾರೆ, ಭಕ್ತಿ ಸೇವೆ ಮಾಡ್ತಾ ಇದ್ದಾರೆ, ಅಂಥವರ ಮಾತಿನಲ್ಲಿ ಆ ಒಂದು ಬಲ ಇರುತ್ತೆ, ಟ್ರಾನ್ಸ್ಫಾರ್ಮೇಶನ್ ಪವರ್ ಇರುತ್ತೆ. ಪ್ರಭುಜಿ, ಇನ್ನೊಂದು ಬ್ರಹ್ಮಚಾರಿಸ್ಗಾಗಿರ್ಲಿ ಅವ್ರಿಗೆ ಒಂದ್ ಸ್ವಲ್ಪ ಅನುಭವ ಕಡಿಮೆ ಇರುತ್ತೆ ಅಲ್ವಾ ಪ್ರಭುಜಿ? ಯಾಕಂದ್ರೆ ಗೃಹಸ್ಥಸ್ ಅಂದ್ರೆ ಅವರು, ನಾವು ಭಗವದ್ಗೀತೆಯಲ್ಲಿ ಏನ್ ಹೇಳೋದು ಅವ್ರು ರಿಲೇಟ್ ಮಾಡ್ಕೋಬಹುದು, ಯಾಕಂದ್ರೆ ಅವ್ರು ಕಷ್ಟ ಅನುಭವಿಸ್ತಾ ಇರ್ತಾರೆ. ಬಟ್ ಬ್ರಹ್ಮಚಾರಿಸ್ಗೆ ಅಷ್ಟು ಅನುಭವ ಕಡಿಮೆ ಇರುತ್ತಲ್ಲ ಪ್ರಭುಜಿ, ಅಷ್ಟು ಆಪರ್ಚುನಿಟಿ ಸಿಗೋದಿಲ್ಲ ಅವ್ರಿಗೆ ಪ್ರಪಂಚ ನೋಡೋದಷ್ಟು. So who is brahmachari? One who can understand by hearing. ಗೃಹಸ್ಥರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಓಕೆ, ತುಂಬ ತಾಪತ್ರಯಗಳು, ಕಷ್ಟಗಳು, ಸಂಸಾರದ ಒಂದು ಅನುಭವ ಅವರಿಗಿದೆ, ಅದಕ್ಕೆ ಅವರು ಭಗವದ್ಗೀತೆಯ ಸ್ಟೇಟ್ಮೆಂಟ್ಸ್ ರಿಲೇಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೇನೆ. ಆದರೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಎಕ್ಸ್ಪೀರಿಯನ್ಸ್ ಬೇಕಿಲ್ಲ, ಕೆಲವೊಮ್ಮೆ ಕೇಳಿ ಮತ್ತೆ ನೋಡಿ ಕೂಡ ಎಕ್ಸ್ಪೀರಿಯನ್ಸ್ ಪಡೆದುಕೊಳ್ಳಬಹುದು, ಜಸ್ಟ್ ಬೈ ಹಿಯರಿಂಗ್ ಆ್ಯಂಡ್ ಸೀಯಿಂಗ್, ಅಬ್ಸರ್ವಿಂಗ್. ಸಪೋಸ್ ಕುಡಿಯೋದ್ರಿಂದ ಲಿವರ್ ಹಾಳಾಗುತ್ತೆ, ಇದೊಂದು ಸ್ಟೇಟ್ಮೆಂಟ್. ಇದು ಸ್ಟೇಟ್ಮೆಂಟ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಹೋಗಿ ಕುಡಿದು 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 ಲಿವರ್ ಹಾಳು ಮಾಡ್ಕೊಂಡು ಆಮೇಲೆ ನಾವೊಂದು ನಿರ್ಣಯಕ್ಕೆ ಬರ್ಬೋದು, ಕುಡಿಯೋದ್ರಿಂದ ಲಿವರ್ ಹಾಳಾಗುತ್ತೆ. ಅದೇ ನಾನು ನೋಡ್ಬೋದು, ಅವ್ನು ಕುಡಿತಾ ಇದ್ದಾನೆ, ಪ್ರತಿದಿನ 2 ಲೀಟರ್ ಕುಡಿತಾನೆ, ನೋಡೋನು ಹಾಸ್ಪಿಟ್ಲಿಗೆ ಹೋದ, ಲಿವರ್ ಹಾಳಾಯ್ತು. ಸೊ ಕೇಳಿ ಮತ್ತೆ ನೋಡಿ ಅವನು ಅದೇ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಬೋದು. ಸೊ ಯಾರು ಅಷ್ಟು ಚುರುಕಿದ್ದಾರೆ, ಸೊ ಇಂಟೆಲಿಜೆಂಟ್ ದಟ್ ದೇ ಕ್ಯಾನ್ ಜಸ್ಟ್ ಹಿಯರ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್, ಸೊ ದಟ್ ಇಸ್ ಬ್ರಹ್ಮಚಾರಿ. They don't have to go through experience. ಅರ್ಥ ಆಗ್ತಾ ಇದೆಯಾ ವೆಂಕಟೇಶ್? ಎಸ್ ಪ್ರಭುಜಿ. ಸೊ ಅರ್ಥ ಆಯ್ತಾ ವೆಂಕಟೇಶ್? ಸೊ ವಿ ಡೋಂಟ್ ಹ್ಯಾವ್ ಟು experience, we just have to see and hear. Okay? Yes Prabhu. And in the past life we have experienced, na ಪೂರ್ವ ಜನ್ಮದಲ್ಲಿ ಕೂಡ ನಾವು ಅನುಭವಿಸಿದ್ದೀವಿ. ಸೊ ಅದೆಲ್ಲ ಇಂಪ್ರೆಷನ್ಸ್ ಇದೆ ಮೈಂಡಲ್ಲಿ, ಯಾವಾಗ ಕೇಳಿದ ತಕ್ಷಣ ಅದು ಕ್ಲಿಕ್ ಆಗುತ್ತೆ. ಸೊ ಯಾರು ಸನ್ಯಾಸಕ್ಕೆ ರೆಡಿ ಇದ್ದಾರೆ ಅಂದರೆ ಪೂರ್ವ ಜನ್ಮಗಳಲ್ಲಿ ಅವರೆಲ್ಲ ನೋಡಿದ್ದಾರೆ, ದೇ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇನಫ್, ಸೊ ದೇ ಡೋಂಟ್ ಹ್ಯಾವ್ ಟು ಗೋ ಥ್ರೂ ದಟ್ ಎಕ್ಸ್ಪೀರಿಯನ್ಸ್ ಅಗೇನ್ ಇನ್ ದಿಸ್ ಲೈಫ್. ಈ ಜನ್ಮದಲ್ಲಿ ಮತ್ತೆ ಎಕ್ಸ್ಪೀರಿಯನ್ಸ್ ಬೇಕಿಲ್ಲ, ಜಸ್ಟ್ ಕೇಳೋದ್ರಿಂದ ಸಾಕು, ದೇ ಬಿಕಮ್ ರಿಯಲೈಸ್ಡ್. ಪೂರ್ವ ಜನ್ಮದಲ್ಲಿ ಭಕ್ತಿ ಮಾಡಿ ಬಂದಿದ್ದಾರೆ, ಭಕ್ತಿ ಸೇವೆ ಮಾಡಿ ಬಂದಿದ್ದಾರೆ, ಈ ಜನ್ಮದಲ್ಲಿ ಸ್ವಲ್ಪ ಅವರಿಗೊಂದು ಏನಂತ ದಾರಿ ಸಿಕ್ಕರೆ ಸಾಕು, ಅವರು ಭಕ್ತಿ ಸೇವೆಯಲ್ಲಿ ತೊಡಗಿಬಿಡ್ತಾರೆ. ಓಕೆ. Yes Prabhuji. Yeah, so there is a wrong understanding that we have to go through experience always. No. ಆದರೆ ಎಕ್ಸ್ಪೀರಿಯನ್ಸ್ ಮಾಡಿ ಕೂಡ ಎಷ್ಟು ಜನ ನೋಡಿ, ಎಲ್ಲ ಪಾಪ್ಯುಲೇಷನ್ ನೋಡಿ, ವರ್ಲ್ಡ್ ಪಾಪ್ಯುಲೇಷನ್, ಹೌ ಮೆನಿ ಪೀಪಲ್ ಆರ್ ಬಿಕಮಿಂಗ್ ಡಿವೋಟೀಸ್? ಬಿಕಾಸ್ ಎಕ್ಸ್ಪೀರಿಯನ್ಸ್ ಇನ್ ಇಟ್ ಸೆಲ್ಫ್ ವಿಲ್ ನಾಟ್ ಪ್ರೊಡ್ಯೂಸ್ ವೈರಾಗ್ಯ. ಎಷ್ಟು ಜನ ಎಲ್ಲರೂ ಮದುವೆ ಆಗಿದ್ದಾರೆ, ಇವನ್ ಸಿ ಸೋ ಮೆನಿ ರಿಲೇಟಿವ್ಸ್ ಆಲ್ಸೋ, ಎಷ್ಟು
ಎಲ್ಲ ತಾಪತ್ರೆ ಗೊತ್ತು, ಎಲ್ಲರೂ ಕಷ್ಟದಲ್ಲಿ ಇದ್ದೀವಿ ಅಂತ, ಆದ್ರೆ ತುಂಬಾ ಕಮ್ಮಿ ಜನ ಭಕ್ತಿ ಸೇವೆ ಮಾಡ್ತಾರೆ. ಯಾಕೆ? ಸಾಕ್ಷಾತ್ಕಾರ ಬರೋದಿಲ್ಲ. ಯಾವಾಗ ಭಕ್ತರ ಸಂಘದಲ್ಲಿ ಸತ್ಸಂಗ ಮಾಡ್ತಾರೋ ಆವಾಗ ಸಾಕ್ಷಾತ್ಕಾರ ಬರುತ್ತೆ. ಸೊ ಅಸೋಸಿಯೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಗೆಟ್ ದಿಸ್ ರಿಯಲೈಸೇಷನ್. ಓಕೆ. ಎಸ್ ಪ್ರಭುಜಿ. ಓಕೆ. Any other questions? So we have Sunil, Keshav, Venkatesh, Mallikarjun, Abhishek, Vinay, Mysore Vinay. ಹರೇ ಕೃಷ್ಣ ಪ್ರಭುಜಿ. ಹೌದು ಪ್ರಭುಜಿ. ಪ್ರೇಮ್, ಲೋಕೇಶ್. ಲೋಕೇಶ್ ಬೆಂಗಳೂರಲ್ಲ? ಅಲ್ಲ ಶಿವಮೊಗ್ಗ. ಶಿವಮೊಗ್ಗ ಲೋಕೇಶ್. ಓಕೆ. ಬೆಂಗಳೂರಲ್ಲಿ ಕೆಂಗೇರಿ ಲೋಕೇಶ್ ಇದ್ದಾರೆ. ಪ್ರೇಮ್ ಇಸ್ ಫ್ರಮ್? ಪ್ರೇಮ್ ಯಾವರು? ಪ್ರೇಮ್. ಓಕೆ. ಮಲ್ಲಿಕಾರ್ಜುನ್. ಮಲ್ಲಿಕಾರ್ಜುನ್ ಯಾವರು? ಹರೇ ಕೃಷ್ಣ, ಕೇಳಿಸ್ತಾ ಇದೆಯಾ? ಪ್ರಭುಜಿ ಹರೇ ಕೃಷ್ಣ, ರಾಣೆಬೆನ್ನೂರು ಪ್ರಭುಜಿ. ರಾಣೆಬೆನ್ನೂರು. ಪ್ರಭುಜಿ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ನೀವು ವಿಕ್ರಮ್ ಟಚ್, ಬ್ರಜಕೃಷ್ಣ ಟಚ್ ಅಲ್ಲಿ ಇದೆಯಲ್ಲ? ಹಾ ಪ್ರಭುಜಿ, ವಿಕ್ರಮ್ ಪ್ರಭು. ಬೆಂಗಳೂರಿಗೆ ಬಂದಿದ್ರೆ ಯಾವಾಗಾದ್ರು? ಇಲ್ಲ ಪ್ರಭುಜಿ, ಬಹಳ ವರ್ಷ ಆಯ್ತು, ಒಂದು 5-6 ವರ್ಷ. ಓಕೆ ಓಕೆ. ಒನ್ ಟೈಮ್ ಟೆಂಪಲ್ ಬಂದಿದ್ವಿ. ರಾಣೆಬೆನ್ನೂರು ಹಾವೇರಿ ಅಲ್ಲ? ಹಾವೇರಿ ಡಿಸ್ಟ್ರಿಕ್ಟ್. ಹಾ ಪ್ರಭುಜಿ. ಕರೆಕ್ಟ್ ಕರೆಕ್ಟ್. ಓಕೆ. ಸುನೀಲ್ ಕೇಳಿದ್ರೆ ಟ್ರೈನಿಂಗ್ ಇನ್ ಪುಣೆ ಬಗ್ಗೆ ಹೇಳಿ. ಇಟ್ಸ್ ಕಾಲ್ಡ್ ಬ್ರಹ್ಮಚಾರಿ ಟ್ರೈನಿಂಗ್. ಬ್ರಹ್ಮಚಾರಿ ಟ್ರೈನಿಂಗ್ ಇಟ್ಸ್ ಕಾಲ್ಡ್. ಅಲ್ಲಿ 1 ವರ್ಷ ಟ್ರೈನಿಂಗ್ ಇರುತ್ತೆ. ಸಾಮಾನ್ಯವಾಗಿ ಅದು ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ನರಸಿಂಹ ಜಯಂತಿ ದಿನ. ಇಟ್ ಗೋಸ್ ಫಾರ್ 1 year. So some people go for 1 year, some people go for 6 months also. So it's full-time training. So they go there with the so they like daily morning to evening, morning Mangalarti, then there is class, nantara 4:30 to 9 o'clock Mangalarti, Japa, Guru Puja, class. ನಂತರ ಡೇ ಟೈಮಲ್ಲಿ ಸ್ಪೆಷಲ್ ಟ್ರೈನಿಂಗ್ ಕ್ಲಾಸಸ್ ಇರುತ್ತೆ. ಮತ್ತು ಭಕ್ತಿ ಸೇವೆ ಎಲ್ಲ ಆಸ್ಪೆಕ್ಟ್ಸಲ್ಲಿ ಟ್ರೈನಿಂಗ್ ಸಿಗುತ್ತೆ. ಉದಾಹರಣೆಗೆ ಡಿ ಟಿ ಸೇವಾ, ಡಿ ಟಿ ಪ್ಯಾಕಪ್ ಸೇವಾ, ಕ್ಲೀನಿಂಗ್ ಸೇವಾ, ಬುಕ್ ಡಿಸ್ಟ್ರಿಬ್ಯೂಷನ್ ಸೇವಾ, ಮೃದಂಗ ಕರ್ತ, ಹರಿನಾಮ್ ಸಂಕೀರ್ತನ್ ಟ್ರೈನಿಂಗ್. ದೆನ್ ದೇರ್ ಈಸ್ ಪದಯಾತ್ರಾ ಟ್ರೈನಿಂಗ್. ದೇ ಗೋ ವಾಕಿಂಗ್ ಫ್ರಮ್ ವಿಲೇಜ್ ಟು ವಿಲೇಜ್. ಅದು ನಡೀತದೆ. ದಿಂಡಿ ನಡೀತಾರ ಫ್ರಮ್ ದೇವ್ ಟು ಪಂಡ್ರಪುರ್. ಸೊ ದಿಂಡಿಯಲ್ಲೂ ಕೂಡ ನಡ್ಕೊಂಡು ಹೋಗ್ತಾರೆ 15 ದಿನ. ಸೊ ದೇ ಗೆಟ್ ಆಲ್ ಹಾರ್ಡ್ ಟ್ರೈನಿಂಗ್ ಆಲ್ಸೋ. ಸೊ ಆ್ಯಂಡ್ ದೆನ್ ದೇ ಗೋ ಟು ದಿಸ್ ಆ ಒಂದು ಇದರಲ್ಲಿ ಕುಂಭಮೇಳ ಬಂದರೆ ಕುಂಭಮೇಳಕ್ಕೆ ಹೋಗ್ತಾರೆ. ಸೊ ದೇ ಗೋ ಟು ಉಜ್ಜೈನ್ ಆರ್ ನಾಸಿಕ್ ಆರ್ ಹರಿದ್ವಾರ್, ವೇರ್ ಆರ್ ಕುಂಭಮೇಳ ಇಸ್ ಹ್ಯಾಪನಿಂಗ್, ದೇ ಗೋ ದೇರ್. ಸೊ ದೇ ಸ್ಟೇ ವಿತ್ ದ ಸಾಧು, ದೇ ಗೆಟ್ ದ ಟ್ರೈನಿಂಗ್ ಆಲ್ಸೋ. ಸೊ ಈ ರೀತಿ ಹೇಗೆ ಸಾಧು ಜೀವನವನ್ನು ನಡೆಸಬೇಕು ಅನ್ನುವ ಎಲ್ಲ ಆಸ್ಪೆಕ್ಟ್ಸಲ್ಲಿ ಅದು ಟ್ರೈನಿಂಗ್ ಕೊಡ್ತಾರೆ. ಆ್ಯಂಡ್ ಇಫ್ ದಟ್ ಪರ್ಸನ್ ಫೀಲ್ಸ್ ಓಕೆ ದಿಸ್ ವೆರಿ ನೈಸ್ ಲೈಫ್, ಐ ಲೈಕ್ ಟು ಕಂಟಿನ್ಯೂ, ಇದೇ ರೀತಿ ಕಂಟಿನ್ಯೂ ಮಾಡಬೇಕು ಅಂತ, ಓಕೆ ಪೇರೆಂಟ್ಸ್ ಪರ್ಮಿಷನ್ ತೊಗೊಂಡು ದೆನ್ ಯು ಕ್ಯಾನ್ ಜಾಯಿನ್ ಫುಲ್ ಟೈಮ್ ಸರ್ವಿಸ್. ದೆನ್ ಯು ಗೆಟ್ ಸಮ್ ಸರ್ವಿಸ್ ಇನ್ ಸಮ್ ಸೆಂಟರ್, ಸಮ್ preaching. So then slowly you can grow, further training happens. So then some people think, okay, I'll go back to job and get married. So they go back to job, get married. But that training helps. Now the training help ಮಾಡುತ್ತೆ in brahmacharya life or grahastha life. Okay. Yes, Sunil. Hare Krishna. Any other questions? Okay, so then ಇವತ್ತಿಗೆ ಇಲ್ಲೇ ವಿರಾಮ ಕೊಡೋಣ.
ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಶ್ರೀಲ ಹರೇ ಕೃಷ್ಣ ಪ್ರಭು. ಜೈ